ಸೊ ರೆಕಾರ್ಡ್ ಮಾಡ್ತಿದ್ದೀನಿ ನೋಡಿ. ಸೊ ಫೈಲ್ ಹೋಗಿ ಓಕೆ ಕಾನ್ಫಿಗರ್, ಫಸ್ಟ್ ಬೇಸ್ ಯೂನಿಟ್ಸ್ ಅಂತ ಇರುತ್ತೆ. ಸೆಲೆಕ್ಟ್ ಬೇಸ್ ಯೂನಿಟಲ್ಲಿ ಮೆಟ್ರಿಕ್ ಮತ್ತು ಇಂಗ್ಲೀಷ್ ಇರುತ್ತೆ. ಸೊ ಮೆಟ್ರಿಕ್ ಕೊಡಬೇಕದು. ಓಕೆ ಸೊ ನೆಕ್ಸ್ಟ್ ಇದಾದಮೇಲೆ ಬೇಸ್ ಯೂನಿಟ್ ಮೆಟ್ರಿಕ್ ಅಂತ ಇರಬೇಕು ನೋಡಿ. ಇಂಗ್ಲೀಷ್ ಅಂದರೆ ಫುಡ್ ಪೌಂಡ್ ಸಿಸ್ಟಮ್ ಏನೋ ಇದೆ, ಮೆಟ್ರಿಕ್ ಮಾಡ್ಕೋಬೇಕು. ಇದೆ ಹಾಂ ಅಲ್ಲ ನಿಮ್ಮ ಇದು ನೀವು ಇದು ಇದ್ದರೆ ನೋಡ್ಕೊಳ್ಳಿ. ಅದು ಒಟ್ಟಲ್ಲಿ ಎವ್ರಿ ಟೈಮ್ ನೀವೇನಾದರೂ ಬೇರೆ ಇದರಲ್ಲಿ ವರ್ಕ್ ಮಾಡ್ತಿದ್ರೆ ಫಸ್ಟ್ ಇದು ಮಾಡಬೇಕು ನೋಡಿ. ಓಕೆ 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 ನೆಕ್ಸ್ಟು ಇಲ್ಲಿ ಸ್ಟಾರ್ಟ್ ಡಿಫಾಲ್ಟ್ ಡಿಸೈನ್ ಕೋಡ್ ಅಂತಿದೆ. ಸ್ಟಾರ್ಟ್ ಡಿಫಾಲ್ಟ್ ಡಿಸೈನ್ ಕೋಡ್. ಓಕೆ ಇಲ್ಲೇನಿದೆ ಸ್ಟೀಲ್ ಡಿಸೈನ್ ಕೋಡಲ್ಲಿ ಸ್ಟಾರ್ಟ್ ಡಿಫಾಲ್ಟ್ ಡಿಸೈನ್ ಕೋಡ್ ಅಂತಿದೆಯಲ್ಲ, ಸ್ಟೀಲ್ ಡಿಸೈನ್ ಕೋಡ್, ಇದರಲ್ಲಿ IS 800 2007 LST ಅಂತಿದೆ ನೋಡಿ. ಯಾವ್ದು ಸರ್? 800 2007 LST LST IS 800 2007 LST. ಹಾಂ LST. ಓಕೆ ಹಾಂ ಇದರಲ್ಲಿ ಸ್ಟೀಲ್ ಡಿಸೈನಲ್ಲಿ 2007 LST ಮತ್ತು ಕಾಂಕ್ರೀಟ್ ಡಿಸೈನಲ್ಲಿ IS 456. ಮತ್ತು ಲಾಸ್ಟಲ್ಲಿ ಶೇರ್ ವಾಲ್ ಡಿಸೈನ್ ಅಂತಿದೆ IS 456. ಸೊ ಸ್ಟೀಲ್ ಡಿಸೈನ್ ಕೋಡ್ 800 2007 LST, ಕಾಂಕ್ರೀಟ್ ಡಿಸೈನ್ ಕೋಡ್ 456 IS 456, ಸ್ಟೀಲ್ ಡಿಸೈನ್ ಶೇರ್ ವಾಲ್ ಡಿಸೈನ್ IS 456. ಓಕೆ ಸರ್. ಟಿಂಬರ್ ಅಲ್ಯೂಮಿನಿಯಂ ಬೇಕಾಗಿಲ್ಲ. ಟಿಂಬರ್ ಅಲ್ಯೂಮಿನಿಯಂ ನಮ್ಮ ಕೋಡಲ್ಲಿಲ್ಲ, ಸೊ ಬೇಕಾಗಿಲ್ಲ. PS ಶೇರ್ ವಾಲ್ ಬಂದ್ಬಿಟ್ಟು PS 811 ಅಲ್ಲ IS 456 ಎಲ್ಲ IS 4. 456. ಹಾಂ ಓಕೆ ಓಕೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮಗೆ, ಸೊ ಇಲ್ಲಿ ನಮಗೆ ಬ್ಯಾಕ್ಗ್ರೌಂಡ್ ಕಲರ್ ಬರುತ್ತೆ. ನೀವು ವೈಟು ಅಥವಾ ಬ್ಲ್ಯಾಕ್ ಮಾಡ್ಬೋದು, ಬಟ್ ವೈಟ್ಗೆ ಚೆನ್ನಾಗಿ ಕಾಣುತ್ತೆ ಈ ಸಾಫ್ಟ್ವೇರಲ್ಲಿ. ಅಂದರೆ ಇನ್ ಕೇಸ್ ಅಂದರೆ ನೀವು ಓರಿಯಂಟೇಷನ್ ಅಲ್ಲ ಕಲರ್ ಈ ಬ್ಯಾಕ್ಗ್ರೌಂಡ್ ಕಲರ್ ಇದೆಯಲ್ಲ, ಹಾಂ ಅಂದರೆ ನೀವು ಬ್ಯಾಕ್ಗ್ರೌಂಡ್ ಅಂತ ಇದೆ. ಸೊ ನಿಮಗೆ ಇದು ಕಡಿಮೆ ಇದ್ದಾಗ ಯೂಸ್ ಮಾಡ್ಬೋದು. ಇನ್ನು ಬ್ಯಾಟ್ರಿ ಇದು ಲ್ಯಾಪ್ಟಾಪ್ ಬ್ಯಾಟ್ರಿ ಬ್ಲ್ಯಾಕ್ ಯೂಸ್ ಮಾಡಿದ್ರೆ ಒಂದು ಆಲ್ಮೋಸ್ಟ್ 60% ಸೇವ್ ಆಗುತ್ತೆ ಬ್ಯಾಟ್ರಿ ಎಲ್ಲ. ಸೊ ಅಲ್ಲಿ ಯೂಸ್ ಮಾಡ್ಬೋದು ಅಷ್ಟೇ. ಇವಾಗ ವೈಟಲ್ಲೇ ಇಲ್ಲಲ್ಲ ಸರ್? ಈ ವೈಟಲ್ಲೇ ಲುಕ್ ಬೆಟರ್ ಇದೆ, ಬಟ್ ಅದೇ ನಿಮ್ಮ ಪವರ್ ಹೋಗಿದ್ರೆ ಏನೋ ಒಂದು ವರ್ಕ್ ಮಾಡಬೇಕು, ಆವಾಗ ವರ್ಕ್ ಮಾಡಬೇಕಾದ್ರೆ ಬ್ಲ್ಯಾಕ್ ಮಾಡೋದು ಬೆಟರ್. ಅಂದರೆ ಕಡಿಮೆ ಪವರ್ ತೊಗೊಳುತ್ತೆ. ನೀವು ಇದು ಅಂದರೆ ಇದು ಹೋಗಲ್ಲ, ಡಿಸ್ಪ್ಲೇ ಇದಾಗಲ್ಲ, ವೈಟ್ ಕಂಪೇರ್ ಮಾಡಿದ್ರೆ ಬ್ಲ್ಯಾಕ್ ಕಡಿಮೆ ಕಡಿಮೆ ತೊಗೊಳುತ್ತೆ. ಎನರ್ಜಿ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಓಕೆ ಆಯಿತಾ ಇದು? ಓಕೆ. ಸೊ ನೆಕ್ಸ್ಟ್ ಸೆಕ್ಷನ್ ಪ್ರೊಫೈಲ್ ಟೇಬಲ್ ಅಂತಿದೆ ಅಲ್ಲಿ. ನೆಕ್ಸ್ಟ್ ಇಲ್ಲಿ ಸೆಕ್ಷನ್ ಪ್ರೊಫೈಲ್ ಹಾಂ ಸರ್. ಅಮೇರಿಕನ್ ಆಸ್ಟ್ರೇಲಿಯಾ ಹಾಂ ಇಲ್ಲೇನಿದೆ ಸ್ಟೀಲ್ ಸೆಲೆಕ್ಟ್ ಡಿಫಾಲ್ಟ್ ಪ್ರೊಫೈಲ್ ಟೇಬಲ್ ಇಂಡಿಯನ್ ಅಂತ ಕೊಟ್ಬಿಡಿ. ಆಮೇಲೆ ಇಲ್ಲಿ ಇಂಡಿಯನ್ ಸೆಕ್ಷನ್. ಹಾಂ ಓಕೆ. ಇಂಡಿಯನ್ ಇಂಡಿಯನ್ ಗೋಲ್ಡ್ ಫಾರ್ಮ್ಯಾಟ್ ಅಂತ ಇದೆ. ಹಾಂ ಇದರಲ್ಲಿ ಹಾಂ ಇದು ನೆಕ್ಸ್ಟ್ ಇಲ್ಲೇನಿದೆ ನಾರ್ಮಲ್ ಇಂಡಿಯನ್. ಇಂಡಿಯನ್ ಸೆಕ್ಷನ್. ಲೆಗಸಿ ಅಥವಾ ಎರಡು ಒಂದೇ, ನೀವು ಇಂಡಿಯನ್ ಸೆಕ್ಷನ್ ಅಂತ ಕೊಟ್ಬಿಡಿ ಅಷ್ಟೇ. ಮತ್ತು ಇದರಲ್ಲಿ ಕೋಲ್ಡ್ ಫಾರ್ಮ್ ಅಂತ ಬರುತ್ತೆ. ಕೋಲ್ಡ್ ಫಾರ್ಮಲ್ಲಿ ಇಂಡಿಯನ್ ಆಪ್ಷನ್ ಇದ್ದರೆ ಇದು ಓಕೆ. IS ಕೋಡ್ ಒಂದೇ ಆಪ್ಷನ್ ಇದೆ, ಅದು ಅಂತ ಕರೆಕ್ಟ್ ಇದೆ ಆಲ್ರೆಡಿ. ಅದು ಸೆಕ್ಷನ್ ಟೇಬಲ್. ಇದು ಡೇಟಾಬೇಸ್ ನೇಮ್ ಸರ್? ಏನು ಹೇಳಿ? ಇದರಲ್ಲಿ ಇವಾಗ ಸೆಕ್ಷನ್ ಪ್ರೊಫೈಲ್ ಟೇಬಲ್. ಹಾಂ ಸೆಕ್ಷನ್ ಪ್ರೊಫೈಲ್ ಟೇಬಲಲ್ಲಿ ಸೆಲೆಕ್ಟ್ ಡಿಫಾಲ್ಟ್ ಪ್ರೊಫೈಲ್ ಟೇಬಲ್, ಅದರಲ್ಲಿ ಇಂಡಿಯನ್. ಹಾಂ ಇದ್ರ ಕೆಳಗಡೆ ಒಂದು ಟೇಬಲ್ ಇದೆ, ಅಲ್ಲಿ ರೋಲ್ ಸ್ಟೀಲ್ ಅಂತಿದೆ. ರೋಲ್ ಸ್ಟೀಲಲ್ಲಿ ಇಂಡಿಯನ್ ಸೆಕ್ಷನ್ ಅಥವಾ ಇಂಡಿಯನ್ ಲೆಗಸಿ ಸೆಕ್ಷನ್ ಅಂತಿದೆ. ಎರಡರಲ್ಲಿ ಯಾವ್ದಾದ್ರು ಯೂಸ್ ಮಾಡಿ, ಆಲ್ಮೋಸ್ಟ್ ಸೇಮೇ ಇರ್ತಾವೆ ಎಲ್ಲ. ಅಂದರೆ ಇದು ಬೇರೆ ಕೋಡ್. ಈಗ ಬೇರೆ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರಲ್ಲ, ಜಿಂದಾಲ್ ಅಥವಾ ಏನೋ ತೊಗೋತೀರಂತ ಯೂಸ್ ಮಾಡ್ತಿರಂದರೆ ಇಲ್ಲಿಂದ ಇನ್ಸ್ಟಾಲ್ ಮಾಡ್ಬೋದು ಅಷ್ಟೇ. ಒಂದು ಫೈಲ್ ಇರುತ್ತೆ, ಅದು ಬಂದು ಎಲ್ಲೋ ಒಂದು ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ಇದನ್ನು ಕ್ಲಿಕ್ ಮಾಡಿ ಇಂಡಿಯದು ಜಿಂದಾಲ್ ಸೆಕ್ಷನ್ ಅಂತ ಆಪ್ಷನ್ ಕೊಡೋದಿರುತ್ತೆ. ನಮ್ಗೆ ಬೇಕಾಗಿರೋ ಸ್ಟೀಲ್ ಯಾವ ಫಾರ್ಮ್ಯಾಟ್ ಇದ್ರೆ. ಹಾಂ ಅಂದರೆ ಅದು ಮ್ಯಾನುಫ್ಯಾಕ್ಚರ್ ಎಲ್ಲಿಂದ ತೊಗೋತೀವಿ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಓಕೆ ನೆಕ್ಸ್ಟ್ ನಮಗೆ ಇಲ್ಲಿ ನಮಗೆ ಬೇಸ್ ಯೂನಿಟ್ ಆಯ್ತಲ್ಲ, ಬ್ಯಾಕ್ಗ್ರೌಂಡ್ ಕಲರು ಆಯಿತು. ಸೊ ಗ್ಲೋಬಲ್ ಆಕ್ಸೆಸ್ ಓರಿಯಂಟೇಷನ್ ಅಂತೀರಿ. ಗ್ಲೋಬಲ್ ಆಕ್ಸೆಸ್. ಸೊ ಈ ಸಾಫ್ಟ್ವೇರ್ ಯೂಸಲಿ ವಾಯಪ್ ಇರುತ್ತೆ. ಹಾಂ ವಾಯಪ್ ಇರುತ್ತೆ. ಸೊ ZUp ಅಂದರೆ ಇಟ್ ಈಸ್ ಈಕ್ವಲ್ ಟು AutoCAD.
ಜೆಡ್ ಅಪ್ ಮಾಡಿದ್ರೆ ಆಟೋ ಕ್ಯಾಡ್ ಮತ್ತು ಇ ಟ್ಯಾಬ್ಸ್ ಏನಿರುತ್ತೆ ಸೇಮ್ ಬರುತ್ತೆ. ಆಟೋ ಕ್ಯಾಡ್ ಇ ಟ್ಯಾಬ್ಸು ಎರಡು ಜೆಡ್ ಅಪ್ ಇದೆ, ಬಟ್ ಈ ಸಾಫ್ಟ್ವೇರಲ್ಲಿ ವಾಯ್ ಅಪ್ ಕೊಟ್ಟಿದ್ದಾರೆ. ಸೊ ಈ ಸಾಫ್ಟ್ವೇರಲ್ಲಿ ವಾಯ್ ಅಪ್ ಇದೆ. ಓಕೆ, ಅದು ಹೆಂಗೆ ತೋರಿಸ್ತೀನಿ ನೋಡಿ, ಈ ಥರ. ಸೊ ವಾಯ್ ಆಕ್ಸಿಸ್ ಈ ಕಡೆ ಇದೆ, ಇದು ಎಕ್ಸ್ ಆಕ್ಸಿಸ್, ಝೆಡ್ ಈ ಕಡೆ ಬರುತ್ತೆ. ಇದು ನಮ್ಮದು ಸ್ಟ್ಯಾಟ್ ಪ್ರೋ, ಇದು ಸ್ಟ್ಯಾಟ್ ಈ ಥರ ಇದೆ. ಇದು ಕರೆಕ್ಟಾಗಿ ಬರೆಯೋಕ್ಕಾಗಲ್ಲ. ಓಕೆ, ಅದೇ ನೀವು ಇದನ್ನು ಮಾಡಿದ್ರೆ ಸೊ ನಿಮ್ಗೆ ಇಲ್ಲಿ ಪ್ಲ್ಯಾನ್ ಬರುತ್ತೆ ನೋಡಿ. ಎಕ್ಸ್ ಜೆಡ್ ಪ್ಲ್ಯಾನ್ ಇದು ಬಂದು ಎಕ್ಸ್ ಜೆಡ್ ಪ್ಲೇನಲ್ಲಿ ಪ್ಲ್ಯಾನ್ ಇರುತ್ತೆ. ಎಕ್ಸ್ ಜೆಡ್ ಪ್ಲೇನಲ್ಲಿ ನಾವು ಪ್ಲ್ಯಾನ್ ಡ್ರಾ ಮಾಡ್ತೀವಿ, ಪ್ಲ್ಯಾನ್ ಅಥವಾ ಟಾಪ್ ವ್ಯೂ. ಗೊತ್ತಾಯ್ತಲ್ಲ ಇದು? ಓಕೆ, ಇದು ಇದರಲ್ಲಿ ಉಲ್ಟಾ ಇರುತ್ತೆ, ಇದು ಝೆಡ್ ಅಪ್ ಇರುತ್ತೆ, ಇದು ಹಿಂಗಿದೆ. ಸೊ ನಾನು ಇದರಲ್ಲಿ ಮಾಡಿದ್ರೆ ಆಟೋ ಕ್ಯಾಡಲ್ಲಿ ಬೇರೆ ಇದೆ ಅದು. ಸೊ ಆಟೋ ಕ್ಯಾಡಲ್ಲಿ ಒಂದು ನಿಮಿಷ ಇದನ್ನು ಚೇಂಜ್ ಮಾಡ್ತೀನಿ. ಎರೇಜ್ ಇಲ್ಲಿ, ಸೊ ಆಟೋ ಕ್ಯಾಡ್ ಬಂದು ನಿಮಗೆ ಅಲ್ಲಿ ಈ ಥರ ಅಲ್ಲಿ ಝೆಡ್ ಮೇಲೆ ಇರುತ್ತೆ, ಎಕ್ಸ್ ಹಿಂಗೆ ಹಾಂ, ಆಟೋ ಕ್ಯಾಡಲ್ಲಿ ಹಿಂಗೆ ವಾಯ್ ಇರುತ್ತೆ, ಹಿಂಗೆ ವಾಯ್ ಇರುತ್ತೆ ನೋಡಿ. ಇದು ಆಟೋ ಕ್ಯಾಡ್. ಇದು ಗೊತ್ತಾಯ್ತಾ? ಅದು ಸ್ವಲ್ಪ ಹಿಂದೆ ಮುಂದೆ ಬರುತ್ತೆ ಅಷ್ಟೇ, ಓರಿಯಂಟೇಷನ್ ಬೇರೆ ಇದೆ. ಹಾಂ, ಬೇರೆ ಥರ ಇದೆ. ಅದರಲ್ಲಿ ಆಟೋ ಕ್ಯಾಡಲ್ಲಿ ಝೆಡ್ ಅಪ್ ಇದೆ, ಎಕ್ಸ್ ವೈಲಿ ನೀವು ಪ್ಲ್ಯಾನ್ ಡ್ರಾ ಮಾಡ್ತೀರಿ ಅಲ್ಲಿ. ಸೊ ನೀವು ಆಟೋ ಕ್ಯಾಡಿಂದ ಇಂಪೋರ್ಟ್ ಮಾಡ್ತಿದ್ರೆ ಇಲ್ಲ, ಇದು ಎಕ್ಸ್ ಜೆಡ್ ಅಲ್ಲಿ ಪ್ಲ್ಯಾನ್ ಡ್ರಾ ಮಾಡ್ತೀವಲ್ಲಿ. ಹಾಂ, ಹಿಂಗಾಗುತ್ತೆ ಅಷ್ಟೇ. ಇದರಲ್ಲಿ ಅದೇ ಇದರಲ್ಲಿ ಎಕ್ಸ್ ವೈ ಆಯಿತು, ಸ್ಟ್ಯಾಟ್ ಪ್ರೋಲಿ ಎಕ್ಸ್ ಜೆಡ್ ಒಳಗಡೆ ನಾವು ಪ್ಲ್ಯಾನ್ ಡ್ರಾ ಮಾಡ್ತೀವಿ. ಸೊ ಅದೇ ನಿಮಗೆ ಇದು ಕ್ಲಿಯರ್ ಆಯ್ತಲ್ಲ ಇದು? ಅದೇ ಸ್ಟ್ಯಾಡಲ್ಲಿ ವಾಯ್ ಅಪ್ ಇದೆ, ವಾಯ್ ಅಪ್ ಕೊಟ್ಟರೆ ಫಸ್ಟ್ ಅದು ಹೇಳಿದ ಅದಾಗುತ್ತೆ. ಝೆಡ್ ಅಪ್ ಮಾಡಿದ್ರೆ ಈ ಥರ ಆಗುತ್ತೆ. ಆಟೋ ಕ್ಯಾಡಲ್ಲಿ ಝೆಡ್ ಅಪ್ ಇದೆ. ಹಾಂ, ಓರಿಯಂಟೇಷನ್ ಡಿಫ್ರೆಂಟ್. ಅಂದರೆ ಆಟೋ ಕ್ಯಾಡಿಂದ ನೀವು ಡೈರೆಕ್ಟ್ ತರಕ್ಕೆ ಬರಲ್ಲ ಫೈಲ್ನ, ಆಕ್ಸಿಸ್ ಚೇಂಜ್ ಮಾಡಬೇಕಾಗುತ್ತೆ. ಫ್ರಂಟ್ ಎಲಿವೇಶನ್ ತಂದರೆ ಏನು ಚೇಂಜಸ್ ಮಾಡೋಂಗಿಲ್ಲ ಆ್ಯಕ್ಚುಲಿ. ಅಲ್ಲ, 3D ಮತ್ತು ಇದು ಪ್ಲ್ಯಾನ್ ಇದ್ದರೆ ಫ್ರಂಟ್ ಎಲಿವೇಷನ್ಗೆ ನೋ ಚೇಂಜ್, ಡೈರೆಕ್ಟ್ ಅಲ್ಲಿ ಏನು ಆಪ್ಷನ್ ಇರುತ್ತೆ, ನೋ ಚೇಂಜ್ ಆಪ್ಷನ್ ಇರುತ್ತೆ, ನೋ ಚೇಂಜ್ ಯೂಸ್ ಮಾಡ್ಬೋದು. ಸೊ ಬಟ್ ಅದೇ ಇಲ್ಲಿಂದ ಮಾಡೋದಿದ್ರೆ ಚೇಂಜ್ ಮಾಡಬೇಕಾಗುತ್ತೆ ಆಕ್ಸಿಸ್. ಹಾಂ, ಆಕ್ಸೆಸ್ ಮಾಡಿ ಅದು ಪ್ಲ್ಯಾನ್ ನೀವು ಆಟೋ ಕ್ಯಾಡ್ ಪ್ಲ್ಯಾನ್ ತೊಗೋತಿದ್ರೆ, ಇನ್ ಕೇಸ್ ಫ್ರಂಟ್ ವ್ಯೂ ತೊಗೋತಿದ್ರೆ, ಫ್ರಂಟ್ ಪೋರ್ಷನ್ ತೊಗೋತಿದ್ರೆ ನೋ ಚೇಂಜಸ್ ಅಂತ ಕೊಡೋದಲ್ಲಿ. ಅದು ಝೆಡ್ ಅಪ್ ಇರೋದು ಝೆಡ್ ಅಪ್ಪೇ ಬರುತ್ತೆ. ಇಲ್ಲಿ ಅಲ್ಲ, ಅಲ್ಲಿ ವಾಯ್ ಅಪ್ ಸೇಮ್ ಬರುತ್ತೆ ಒಟ್ಟಲ್ಲಿ. ಹಾಂ, ಓಕೆ. ಅದೇ ಒಟ್ಟಲ್ಲಿ ಆಕ್ಸಿಸ್ ಚೇಂಜ್ ಆಗುತ್ತೆ ನೋಡಿ. ಸೊ ಇದು ಒಂದೇದು ಸ್ಟ್ಯಾಟ್ ಪ್ರೋಗೆ, ಇದು ಆಟೋ ಕ್ಯಾಡ್ಗೆ ಇದು ಝೆಡ್ ಅಪ್ ಇರುತ್ತೆ. ಸೊ ನಾವು ವಾಯ್ ಅಪ್ಪೇ ಈಸಿ ಆಗುತ್ತೆ, ವಾಯ್ ಅಪ್ಪೇ ಮಾಡಿಬಿಡಿ. ಅಂದರೆ ಬೈ ಡಿಫಾಲ್ಟ್ ವಾಯ್ ಅಪ್ ಇದೆ, ಅದನ್ನ ಯೂಸ್ ಮಾಡಿ. ಓಕೆ, ಸೊ ಇಷ್ಟು ಆಪ್ಷನ್ ಇಟ್ಕೋಬೇಕು ನೋಡಿ. ಮತ್ತು ಇದರಲ್ಲಿ ಇವೇನು ಬೇಕಿಲ್ಲ, ಬೇಸ್ ಯೂನಿಟ್. ಸೊ ಇವೆಲ್ಲ ಕರೆಕ್ಟ್ ಇದಾವೆ ಬಿಡಿ, ಎಕ್ಸೆಪ್ಟ್ ಅಂತ ಕೊಟ್ಬಿಡ್ತೀನಿ. ಹಾಂ, ಓಕೆ ಓಕೆ. ನಿಮ್ದು ಈಗ ಸ್ಕ್ರೀನ್ ಶೇರ್ ಮಾಡ್ತೀರಿ ಇನ್ಮೇಲೆ? ಅಲ್ಲ, ಇದು ಮಾಡಿದ್ರೆ ಓಕೆ, ಅದು ಹಳೇದು ಮಾಡಿ ಅಷ್ಟೇ. ಆದರೆ ಇದನ್ನ ನೀವು ಆಕ್ಸೆಸ್ ಇದನ್ನ ಸೇವ್ ಮಾಡ್ಕೊಬೋದು. ಇಲ್ಲ, ಅದೇ ಓಪನ್ ಮಾಡಿ, ಅದೇ ಫೈಲ್ ಓಪನ್ ಮಾಡಿ, ಅದೇ ಇದನ್ನ ನೋಡ್ತೀರಿ ಅಷ್ಟೇ. ಸೊ ಇಲ್ಲಿ ಟೂಲ್ಸ್ ಅಂತ ಹೋಗಿ, ಇಲ್ಲಿ ಸೆಟ್ ಕರೆಂಟ್ ಡಿಸ್ಪ್ಲೇ ಯೂನಿಟ್ ಅಂತ ಇರುತ್ತೆ. ಓಕೆ, ಡಿಸ್ಪ್ಲೇ ಯೂನಿಟಲ್ಲಿ ಇಟ್ ಈಸ್ ರಿಲೇಟೆಡ್ ಟು ಫೋರ್ಸ್ ಯೂನಿಟ್. ಅದು ಎಲ್ಲ ಓಕೆ, ಇಲ್ಲಿದೆ ನೋಡಿ. ಫೋರ್ಸು, ಸೆಕ್ಷನ್ ಯೂನಿಟು, ಸ್ಟ್ರಕ್ಚರಲ್ ಯೂನಿಟ್ಸ್ ಅಂತ ಇದೆಲ್ಲ ಇಲ್ಲಿ ನಾವು ಚೇಂಜಸ್ ಮಾಡ್ಕೊಂಡು ಹೋಗೋದು. ಸೊ ನಾನು ಫಸ್ಟ್ ಇಲ್ಲಿ ಫೋರ್ಸ್ ಯೂನಿಟ್ ಅಂತ ಹೋಗ್ತೀನಿ. ಸೊ ಫೋರ್ಸ್ ಯೂನಿಟ್ ನನ್ನ ಕಿಲೋ ನ್ಯೂಟನಲ್ಲಿ ಬೇಕು. ಇದೆಲ್ಲ ಆಲ್ರೆಡಿ ಕರೆಕ್ಟ್ ಇದೆ, ನನ್ನ ಇದರಲ್ಲಿ ಕರೆಕ್ಟ್ ಇದೆ. ನಿಮ್ದು ಏನಾದರೂ ಚೇಂಜ್ ಇದ್ದರೆ ಮಾಡ್ಕೊಳ್ಳಿ ಅಷ್ಟೇ. ಇದು ನಾನು ಏನು ಸೆಟ್ಟಿಂಗ್ ಕೊಟ್ಟಿದ್ದಿಲ್ಲ.
ಕಿಲೋ ನ್ಯೂಟನ್ ಇಟ್ಟಿದ್ದೀನಿ. ನೋಡಲ್ ಡೆಫಿನಿಷನ್ ಇದೆ. ಹಾಂ ಅದು ಬಿಡಿ. ಹಲೋ, ಹಾಂ ಸರ್, ಇದೆಲ್ಲ ಕಿಲೋ ನ್ಯೂಟನ್ ಇದೆಯಾ ನಿಮ್ದ್ರಲ್ಲೂ ಇದು? ಚೆಕ್ ಮಾಡಿಲ್ಲ ಸರ್, ಒಂದು ನಿಮಿಷ. ಹಾಂ, ಚೆಕ್ ಮಾಡಿ. ಟೂಲ್ಸ್ ಹೋಗಿ ಡಿಸ್ಪ್ಲೇ ಯೂನಿಟ್. ಹಾಂ, ಒಂದು ಸೆಕೆಂಡ್, ಇನ್ನೊಂದು ತೋರಿಸ್ತೀನಿ ನೋಡಿ. ಟೂಲ್ಸ್ ಅಂತ ಹೋಗಿ ಸೆಟ್ ಕರೆಂಟ್ ಡಿಸ್ಪ್ಲೇ ಯೂನಿಟ್. ಇಲ್ಲಿ ನಾನು ಫೋರ್ಸಲ್ಲಿದ್ದೀನಿ. ಈಗ ಫೋರ್ಸಲ್ಲಿ ಕಿಲೋ ನ್ಯೂಟನ್ ಇರಬೇಕು ನೋಡಿ, ಕಿಲೋ ನ್ಯೂಟನ್ ಮತ್ತು ಮೀಟ್ರ್. ಇದೇ ಸೆಟ್ಟಿಂಗ್ ಇದೆಯಾ ನಿಮ್ಮ ಕಡೆನೂ ಸೇಮ್? ಹಾಂ, ಇದೇನಾದರೂ ಇದ್ದರೆ ನೀವು ಚೇಂಜ್ ಮಾಡಬೇಕು. ಸ್ಟ್ರೆಸ್ ನ್ಯೂಟನ್ mm² ಅಲ್ಲಿ ಇರಬೇಕು. ಹಾಂ, ಅಲ್ಲಲ್ಲ, ಫಸ್ಟ್ ಇದು ಫೋರ್ಸ್ ಯೂನಿಟ್ ಬರ್ತೀನಿ, ಇದ್ರ ಬಗ್ಗೆ ಹೇಳ್ತೀನಿ. ಫೋರ್ಸ್ ಯೂನಿಟ್ ಇದು ಕರೆಕ್ಟ್ ಇದೆಯಾ ನಿಮ್ಮದು? ಫೋರ್ಸ್ ಯೂನಿಟ್ಸು ಎಲ್ಲ ಕಿಲೋ ನ್ಯೂಟನ್ ಪರ್ ಮೀಟರ್. ಹಾಂ, ಕಿಲೋ ನ್ಯೂಟನ್ ಪರ್. ಸ್ಟ್ರೆಸ್ ನ್ಯೂಟನ್ mm². ನ್ಯೂಟನ್ mm². ಹಾಂ, ಇದು ಕರೆಕ್ಟ್ ಇದೆ. ಸೊ ನಿಮ್ಗೆ ಹೆಂಗೆ ಬೇಕು ಹಂಗೆ ಡಿಸ್ಪ್ಲೇ ಇಟ್ಕೊಳ್ಳೋಕೆ ಆಪ್ಷನ್ ಇದೆ ಇಲ್ಲಿ. ಓಕೆ ಸರ್. ಸೊ ನಿಮಗೆ ಹಾಂ, ಅಂದರೆ ನಿಮಗೆ ಅಲ್ಲಿ ಬೇರೆ ಬೇರೆ ಕಾಣಿಸ್ತಿದ್ರೆ ಇಲ್ಲಿ ಬಂದು ಚೇಂಜ್ ಮಾಡಬೇಕಷ್ಟೆ. ಓಕೆ ಸರ್. ಓಕೆ, ಸೆಟ್ ಕರೆಂಟ್ ಡಿಸ್ಪ್ಲೇ. ಹಾಂ, ಸೆಟ್ ಕರೆಂಟ್ ಡಿಸ್ಪ್ಲೇ ಯೂನಿಟ್ ಮಾಡಿದ್ರೆ ಇಲ್ಲಿ ಯೂನಿಟ್ಸ್ನ ನೀವು ಡಿಸ್ಪ್ಲೇ ಮಾಡೋದು ಎದ್ರಲ್ಲಿ ಬೇಕಾದ್ರೆ ನೋಡ್ಬೋದು. ನೀವು ಡ್ರಾಯಿಂಗ್ ಫೀಟಲ್ಲೇ ಮಾಡಿ ನ್ಯೂಟನ್ ನಾನು ಇದರಲ್ಲೂ ನೋಡ್ಬೋದು, MM ಅಲ್ಲಿ ನೋಡ್ಬೋದು. ಓಕೆ 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 ಸರ್. ಸೊ ಫೀಟಲ್ಲಿ ಮಾಡಿಬಿಟ್ಟು ಆಮೇಲೆ ಬೇಕಿದ್ರೆ ಡಿಸ್ಪ್ಲೇ ಮಾತ್ರ ನ್ಯೂಟನ್ ಪರ್ mm². ಹಾಂ, ನ್ಯೂಟನ್ ಇದರಲ್ಲಿ ಈ ಥರ ಎಲ್ಲ ನೋಡ್ಬೋದು. ಹಾಂ, ಸೊ ನೆಕ್ಸ್ಟ್ ನನಗೆ ಡೈಮೆನ್ಷನ್ ಬಂದು, ಸೊ ಇದರಲ್ಲಿ ಏನು ಚೇಂಜಸ್ ಇಲ್ಲ ಬಿಡಿ, ಇದೇನಿಲ್ಲ. ಲೆಫ್ಟ್ ಸೈಡ್ ಇದು ಯೂಸ್ ಇಲ್ಲ ಬಿಡಿ, ಬಿಟ್ಬಿಡಿ. ಅಂದರೆ ಇದು ಡಿಸ್ಪ್ಲೇ ಈಗ ಪ್ರಿಂಟ್ ತೆಗಿಸ್ಬೇಕಾದ್ರೆ ಏನೋ ಒಂದು ಆಪ್ಷನ್ ಇರ್ತಾವಲ್ಲ. ಈಗ ನೋಡಿ, ಇದು ಹಾರಿಜಾಂಟಲ್ ಅಲೈನ್ಮೆಂಟ್, ಇದು ಈ ಥರ ಸೆಂಟ್ರ್ ಹೋದರೆ ಮಿಡ್ಲ್ ಕಾಣುತ್ತಿದ್ದು, ರೈಟ್ ಅಂದರೆ ಆ ಕಡೆ ಹೋಗುತ್ತೆ ಈ ಥರ. ಸೊ ಇದು ಬೇಕಾಗಿಲ್ಲ ನಮಗೆ. ಸೊ ವರ್ಟಿಕಲ್ ಅಲೈನ್ಮೆಂಟ್ ಏನೋ ಒಂದು ಇದು ಅದೇ ಮಿಡ್ಲಲ್ಲಿ ಬರೋದು, ಈ ಥರ ಏನೋ ಆಪ್ಷನ್ ಇದೆ. ಈ ಫೌಂಟ್ ಸೈಜ್ ಬೇಕಾದ್ರೆ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಬೋದು. ಯಾವುದೋ ನಿಮ್ಗೆ ಯಾವ ಫೌಂಟ್ ಬೇಕು, ಎಷ್ಟು ಸೈಜ್ ಬೇಕು ಅದನ್ನ ಕೊಡ್ಬೋದು. ಇದು ಪ್ರಿಂಟ್ ಮಾಡಿಸ್ಕೋರು ಇಂಪಾರ್ಟೆಂಟ್ ಅಷ್ಟೇ. ನೀವು ಪ್ರಿಂಟ್ ಮಾಡಿಸ್ತಿರ್ತೀರಲ್ಲ, ಅಲ್ಲಿ ಟೈಮ್ಸ್ ನ್ಯೂ ರೋಮನ್ ಅಥವಾ ಏನೋ ಇರ್ತಾವಲ್ಲ, ಮೇಂಟೈನ್ ಮಾಡೋಕ್ಕೆ ಬೇಕಷ್ಟೇ. ಹಾಂ, ಫೌಂಟ್ ಅದೇ ಇದು ಇರ್ತಲ್ಲ, ನಾವೇನೋ ಪ್ರಿಂಟ್ ಮಾಡಿ ಸ್ಟ್ಯಾಂಡರ್ಡ್ ಪ್ರಿಂಟ್ ಇರುತ್ತಲ್ಲ, ಸೊ ಇದು ಎಲ್ಲ ಅದು ಮಾಡಬೇಕಾದ್ರೆ ಬೇಕಷ್ಟೇ ಇದು. ಓಕೆ, ಸೊ ನೆಕ್ಸ್ಟ್ ನನಗೆ ಫೋರ್ಸ್ ಯೂನಿಟ್ ಆಯಿತು. ಸೆಕ್ಷನ್ ಯೂನಿಟ್ಸ್ ಅಂತ ಹೋಗ್ತೀನಿ. ಸೊ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ನೋಡಿ, ನಿಮ್ಗೆ ಏನೇನಿದೆ ಚೇಂಜ್ ಮಾಡಬೇಕು. ಏರಿಯಾ ಇನ್ mm² ಅಂತ ಚೇಂಜ್ ಮಾಡಿ. ಹಾಂ, ಇನರ್ಷಿಯಾ mm⁴. ಸೆಕ್ಷನ್ ಮಾಡ್ಯುಲಸ್ mm³. ಹಾಂ, ಡೈಮೆನ್ಷನ್ ಬಂದು mm. ಹಾಂ, ಇದು ನಾವು ಏನೋ ಕ್ರಾಸ್ ಸೆಕ್ಷನ್ ಡಿಫೈನ್ ಮಾಡ್ತೀವಲ್ಲ, ಈಗ 230 × 300 ಅಂತ ಡಿಫೈನ್ ಮಾಡ್ತೀನಲ್ಲ, ಅದರದ್ದೆಲ್ಲ ಪ್ರಾಪರ್ಟೀಸ್ ಇಲ್ಲಿ ಬರುತ್ತೆ. ಅದು ಏರಿಯಾ ಏನು, ಮೂಮೆಂಟ್ ಆಫ್ ಇನರ್ಷಿಯಾ ಏನು, ಅದೆಲ್ಲ ಈ ಡಿಸ್ಪ್ಲೇ ಯೂನಿಟಲ್ಲಿ ಬರುತ್ತೆ ನಿಮಗೆ. ಓಕೆ, ಮಟೀರಿಯಲ್ ಏನಿದೆಯಲ್ಲ ಅಲ್ಲಿ ನಿಮ್ಮದು ಇದು ಯೂನಿಟ್ ಇರುತ್ತೆ. ಬೈ ಬಿಗಿನಿಂಗಲ್ಲಿ ಇದು 2ನೇ ಯೂನಿಟ್ ಇದೆ, ಕಿಲೋ ನ್ಯೂಟನ್ ಪರ್ mm² ಅನ್ನೋ ಇದೆ. ಅದನ್ನು ನೀವು ನ್ಯೂಟನ್ mm² ಚೇಂಜ್ ಮಾಡಿ. ಆಮೇಲೆ ಡೆನ್ಸಿಟಿ ಕಿಲೋ ನ್ಯೂಟನ್ ಪರ್ m³. ಇ ಅಂತ G ಅಂತ ಇದೆಯಲ್ಲ, ಅದು ಎಲಾಸ್ಟಿಕ್ ಮಾಡ್ಯುಲಸ್. ಡೆನ್ಸಿಟಿ ಕಿಲೋ ನ್ಯೂಟನ್ ಪರ್ m³. ಇದು ಇ ಏನಿದೆ ನಾ ನ್ಯೂಟನ್ mm². ಹಾಂ, ಸೊ ಈ ಥರ ಚೇಂಜಸ್ ಮಾಡಬೇಕು ನೋಡಿ. ಓಕೆ, ಇದು ಹಾಂ, ಇಲ್ಲ ಇನ್ನೂ ಒಂದು ನಿಮಿಷ. ಈ ಸ್ಟ್ರಕ್ಚರ್ ಯೂನಿಟ್ಸ್ ಅಂತಿದೆ. ಡೈಮೆನ್ಷನ್ ನಾನು ಫೀಟಲ್ಲಿ ನೋಡಬೇಕಾದ್ರೆ FT ಅಂತಿದೆ, ಇಲ್ಲ ನಾನು ಇಂಚಸ್ಸಲ್ಲಿ ನೋಡ್ಬೇಕಾದ್ರೆ ಇಂಚಸ್, ಈ ಥರ ಆಪ್ಷನ್ಸ್ ಇದೆ. ಸೊ ರೈಟ್ ನಾವು ಮೀಟ್ರಲ್ಲೇ ಇರಲಿ, ಈ ಥರ ಆಪ್ಷನ್ ಇದೆ ನೋಡಿ. ಡಿಫ್ಲೆಕ್ಷನ್ ನೋಡ್ಬೇಕಾದ್ರೆ MM ಅಥವಾ ಮೀಟ್ರಲ್ಲಿ ನೋಡ್ತೀರಿ, ಮೀಟ್ರಲ್ಲಿ ನೋಡ್ಬೋದು. ಸೊ MM ಇಡ್ತೀನಿ. ಈ ಥರ ಸೆಟ್ಟಿಂಗ್ ಏನೋ ಗೊತ್ತಿರಬೇಕು ನಮಗೆ. ಅಂದರೆ ಬೇರೆ PC ಯಲ್ಲಿ ಬೇರೆ ಏನೇನೋ ಇನ್ಸ್ಟಾಲ್ ಇದು ಇರುತ್ತೆ. ಸೊ ನೀವು ನೆಕ್ಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ
ಇದೆಲ್ಲ ಆಪ್ಷನ್ ಸೆಟ್ ಮಾಡಿಬಿಡೋದು. ಚೇಂಜ್ ಮಾಡಿ. ಹಾಂ, ಇಲ್ಲಿ ಚೇಂಜ್ ಮಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಡಿ ಅಷ್ಟೇ. ಆಮೇಲೆ ಇನ್ನೊಂದು ಹೇಳ್ತೀನಿ ನೋಡಿ, ಇಲ್ಲಿ ನೋಡ್ ಲೇಬಲ್ ಅಂತ ಹೋಗ್ತೀನಿ. ಇಲ್ಲಿ ನೋಟ್ ಲೇಬಲ್. ಹಾಂ, ನೋಡ್ ಲೇಬಲ್ ಇದೆಯಾ, ನೋಡ್ ನಾನು ನಿಮ್ದ್ರಲ್ಲಿ 1 ಅಂತ ಇದೆ ಅದು ಆಪ್ಷನ್. ಆ 1 ಇರೋದನ್ನ ನಾನು ನೋಡ್ ನಂಬರ್ 1 ಅಂತ ರಿಪ್ರೆಸೆಂಟ್ ಮಾಡೋಕ್ಕೆ N1 ಅಂತ ಕೊಡ್ತೀನಿ. N1 ಅಂತ ಕೊಡ್ಬೇಕಿದೆಯಾ? ಅಲ್ಲಲ್ಲ, ಹಂಗಿಲ್ಲ. ನೋಡ್ ಕಾಣ್ತಿರ್ತಲ್ಲ, ನೀವು Shift+N ಅಂತ ಹೊಡೆದ್ರೆ ನೋಡ್ ಬರೀ 1 ಅಂತ ತೋರಿಸುತ್ತೆ. ನನಗೆ ನೋಡ್ ಅಂತ ಡಿಸ್ಪ್ಲೇ N1 ನೋಡ್ ನಂಬರ್ 1 2 3 ಅಂತ ಈ ಥರ ಡಿಸ್ಪ್ಲೇ ಮಾಡುತ್ತೆ. ಸೊ ನಿಮ್ಗೆ ಹೆಂಗೆ ಬೇಕು ಹಂಗೆ ಇಟ್ಕೋಬೋದು. ನಾನು N1 ಅಂತ ಸೆಟ್ ಮಾಡ್ತೀನಿ ಇದು. ಓಕೆ, ಅದೇ ಥರ ನೆಕ್ಸ್ಟ್ ಬೀಮ್ ಲೇಬಲ್. ಬೀಮ್ ಲೇಬಲ್. ಸೊ 1 ಅಂತ ಕೊಟ್ಟರೆ ಬರೀ ಬೀಮ್ ನಂಬರ್ 1 ಅಂತ ಕೊಡುತ್ತೆ, ಬರೀ 1 ಅಂತ ತೋರಿಸ್ತಿರುತ್ತೆ. ಸೊ ನಾನು ಇ ಅಂತ ಕೊಡ್ತೀನಿ. ಈ ಎಲಿಮೆಂಟ್ ನಂಬರ್ ಆ್ಯಕ್ಚುಲಿ ಅದು ಬೀಮ್ ನಂಬರ್ ಅನ್ನೋಕ್ಕಿಂತ ಎಲಿಮೆಂಟ್ ನಂಬರ್ ಅಂತ ಕರೀತಾರೆ. ಸೊ ಎಲಿಮೆಂಟ್ ನಂಬರ್ ಅಂತ ಕರೆಯುತ್ತೆ. ಸೊ ಇದಾದಮೇಲೆ ಒಂದು ಸಪ್ರೇಟರ್ ಇದೆ. ಅದಾದಮೇಲೆ R1 ಅಂತಿದೆ, ಅದು ರೆಫರೆನ್ಸ್ ನಂಬರ್. ಇದು ಕ್ರಾಸ್ ಸೆಕ್ಷನ್ ಯೂಸ್ ಮಾಡ್ತಿರ್ತಿರಲ್ಲ, ಈಗ 3 ಅದು ಫಸ್ಟ್ ಸೆಕೆಂಡ್ ಥರ್ಡ್ ಈ ಥರ ತೋರಿಸ್ತಿರುತ್ತೆ. ಅಲ್ಲೇನು ಚೇಂಜಸ್ ಮಾಡಲ್ಲ ನಾನು. ಅದು ನೋಡ್ ಲೇಬಲ್ಗೆ N1 ಅಂತ ಕೊಡ್ತೀನಿ, ಬೀಮ್ ಲೇಬಲ್ಗೆ E1 ಅಂತ ಕೊಡ್ತೀನಿ ನೋಡಿ. ಓಕೆ, ಪ್ಲೇಟ್ ಲೇಬಲ್ 1 ಅಂತ ಕೊಡಿ, ಅಥವಾ P1 ಅಂತ ಕರಿತಿದ್ರೆ ಕರಿ. ಇದೇ ಥರ ಸಾಲಿಡ್ ಲೇಬಲ್ ಅಂತಿದೆ. ಸಾಲಿಡ್ ಲೇಬಲ್ ಬಂದು S1. ಓಕೆ, ಸೊ ಲೋಡ್ ಲೇಬಲ್ ಇದೇನು ಬೇಕಾಗಲ್ಲ, ಬಟ್ ಆದರೂ ಸುಮ್ಮನೆ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತೇಳಿ. ಬರೀ ನಿಮಗೆ ನೀವು ಮಾಡಬೇಕಾದ್ರೆ ಕಿಲೋನ್ಯೂಟನ್ ತೋರಿಸ್ಬೇಕೋ ಬೇಡ ಅಂತ ಕೇಳ್ತಿದೆ ಅಷ್ಟೇ, ವರ್ಕ್ ಮಾಡಬೇಕಾದ್ರೆ. ಸೊ ನನ್ನ ಕಿಲೋನ್ಯೂಟನ್ ಇರಲಿ, ಇದು ಬರೀ 123.4 ಬರೋ ಬದಲಿ 123.4 ಕಿಲೋನ್ಯೂಟನ್ ಅಥವಾ ಬೇರೆ ಯಾವುದೋ ಯೂನಿಟ್ ಇದ್ದರೆ ಯೂನಿಟ್ ಕಾಣಲಿ ಅಂತ ಡಿಸ್ಪ್ಲೇಲಿ. ಸೊ ಇದು ಹಿಂಗೆ ಇಟ್ಕೊಳ್ಳಿ. ಇದೇ ನೋಡ್ ಲೇಬಲ್ ಬೀಮ್ ಲೇಬಲ್ ನಮ್ಗೆ ಈ ಥರ ಚೇಂಜ್ ಮಾಡ್ಕೋತಿದ್ದೆ ನಾನು. ಹಾಂ, ಅದು ಕಿಲೋಮೀಟರ್ನಲ್ಲೇ ಇದೆ. ಸೊ ಇದೆಲ್ಲ ಆಲ್ರೆಡಿ ಕರೆಕ್ಟ್ ಇದೆ. ಇದು ಯಾವುದು ಆಫ್ ಮಾಡಬೇಕು ಆನ್ ಮಾಡೋದಕ್ಕೆ ಕೇಳ್ತಿದೆ. ಸೊ ನಿಮ್ಗೆ ಬೇಡ ಅಂದರೆ ಆಫ್ ಮಾಡ್ಬೋದು ಇವೆಲ್ಲ. ಸೊ ಇದು ಇರಲಿ ಬಿಡಿ, ಅದು ಯಾವುದು ಆಫ್ ಮಾಡೋದು ಬೇಡ. ಅಂದರೆ ಇದು ಆಫ್ ಮಾಡಿದ್ರೆ ಇದು ಕಾಣಲ್ಲ ಅಷ್ಟೇ. ಲೋಡ್ ಐಕಾನ್ಸ್ ಇದೆಲ್ಲೋ ಕಾಣಲ್ಲ, ಎಲ್ಲೋ ಒಂದು ಕಡೆ ಕಾಣಲ್ಲ. ಸೊ ಇರಲಿ, ಹಂಗೆ ಇರಲಿ. ಎನೋಟೇಷನ್ ಅಂದರೆ ಏನೂ ಇಲ್ಲ, ಅದು ಡೆಸಿಮಲ್ ಪ್ಲೇಸು. ಈಗ 123.4 ಇದೆಯಲ್ಲ, ಈಗ ಓಕೆ ಇಲ್ಲಿ ಇದು ಮೂವ್ ಆಗ್ತಿದೆ ನೋಡಿ, ಎಲ್ಲೋ ಒಂದು ಸ್ವಲ್ಪ ಏನು ಅದೇ ಏನೋ ಒಂದು ಇದ್ರ ಬಗ್ಗೆ ರಿಲೇಟೆಡ್ ಟು ಇದಿದೆ ಅಷ್ಟೇ. ಹಾರಿಜಾಂಟಲ್ ಅಲೈನ್ಮೆಂಟ್, ವರ್ಟಿಕಲ್, ಅದು ಬಿಟ್ಬಿಡಿ, ಇದು ಏನಂತ ಇಂಪಾರ್ಟೆಂಟ್ ಇಲ್ಲ ನಮಗೆ. ಇದು ಗೊತ್ತಾಯ್ತಲ್ಲ ಇದು. ಸೊ ಟೇಬಲ್ ಏನೋ ಪ್ರಿಂಟ್ ಮಾಡ್ತಿದ್ರೆ ಅದಕ್ಕೆ ಫೌಂಟ್ ಸೆಟ್ಟಿಂಗ್ ಇಟ್ಕೋಬೋದು. ಬೇಕಾದರೆ ನಿಮಗೆ ಟೈಮ್ಸ್ ನ್ಯೂ ರೋಮನ್ ಅಂದರೆ ಅದು ಮಾಡ್ಕೋಬೋದು. ಟೈಮ್ಸ್ ನ್ಯೂ ರೋಮನ್, ರೆಗ್ಯುಲರು 12 10 ಯಾವುದೋ ಒಂದು ಸೆಟ್ ಕೊಡ್ಬೋದು. ಅಂದರೆ ಟೇಬಲ್ ಪ್ರಿಂಟ್ ಮಾಡಬೇಕಾದ್ರೆ ಈಗ ಏನಿರುತ್ತೆ, ಈ ಗೌರ್ಮೆಂಟಿಗೇನೋ ನೀವು ವರ್ಕ್ ಮಾಡಿದ ತಕ್ಷಣ ಒಂದು ಇದು ಮೇಂಟೈನ್ ಮಾಡಬೇಕು. ಏನಂದರೆ ಅವ್ರಿಗೊಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ. ಹಾಂ, ಇದನ್ನು ನೀವು ಬೇರೆ ಬೇರೆ ಫೌಂಟ್ ಇಟ್ಟರೆ ಅದು ಇದು ಅನಿಸಲ್ಲ. ಅಂದರೆ ನೀವು ಬರೀ ರೈಟಿಂಗ್ ಒಂದು ಇದೊಂದು ಆ ಥರ ಇಡಲ್ಲ. ಸೊ ಯೂಸಲಿ ಅದೇ ನೀವು ಟೈಮ್ಸ್ ನ್ಯೂ ರೋಮನ್ ಯೂಸ್ ಮಾಡ್ತಾರೆ. ಟೈಮ್ಸ್ ನ್ಯೂ ರೋಮನ್ 10 ಅಥವಾ 12 ಇಡ್ತಾರೆ ಯೂಸಲಿ. 10 11 12 ಇಡ್ತಾರೆ ನೋಡಿ ಯಾವುದಾದ್ರು ಒಂದು. ಸೊ 10 11 12 ಅಷ್ಟು ಮೂರಲ್ಲಿ ಯಾವುದಾದ್ರು 11 12 ಭಾಳ ಜನ ಇಡ್ತಾರೆ. 12 ಜಾಸ್ತಿ ಇಡ್ತಾರೆ ಆ್ಯಕ್ಚುಲಿ. ಪ್ರಿಂಟ್ ಇದು ಅಂದರೆ ನಾವು ಅಕ್ಷರ ಬರಿತೀವಲ್ಲ ಆ ಸೈಜ್ 12. ಹಾಂ, ಟೈಮ್ಸ್ ನ್ಯೂ ರೋಮನ್ ರೆಗ್ಯುಲರ್ 10 11 12 ಇಷ್ಟರಲ್ಲಿ ಯಾವ್ದಾರು ಒಂದು. ಇದು ಗೊತ್ತಾಯ್ತಲ್ಲ ಪೂರ? ಇದು ಓಕೆ ಅಂತ ಕೊಟ್ಬಿಡಿ. ಪ್ರಿಂಟ್ ಆಗೋಲ್ಲಿ ಈ ಥರ ಬರುತ್ತೆ ಅಷ್ಟೇ. ಪ್ರಿಂಟ್ ಆಗಬೇಕಾದ್ರೆ ಟೇಬಲ್ಸಿಗೆ ಹೆಡ್ಡಿಂಗು 12 ಇದರಲ್ಲಿ ಇರುತ್ತೆ. ಈಗ ನಮಗೆ ಸೈಜ್ ಆಫ್ ದ ಪೇಪರ್ ಮೇಲೆ ಡಿಪೆಂಡೆಂಟ್. ಪೇಪರ್ ನಮಗೆ ಬಿಗ್ ಸೈಜ್ ಇದ್ದರೆ ನಾನು ಇದನ್ನು 30 ಮಾಡ್ಕೋಬೇಕಾಗತ್ತೆ, 36 ಮಾಡಬೇಕಾಗತ್ತೆ. 12 ಯೂಸಲಿ ನಾವು ಬರೆಯೋದೇ 12. ಇದು ಹ್ಯಾಂಡ್ ರೈಟಿಂಗ್ ನಾವು ಮಾಡ್ತೀವಲ್ಲ ಅದ್ರ ಸೈಜ್ 12 ಆಲ್ಮೋಸ್ಟ್. ನಾವು ನಾರ್ಮಲ್ ಬರಿತೀವಲ್ಲ ಅದೆಲ್ಲ 12 11 12 ಆ ಥರ ಇರುತ್ತೆ. 10 ಸ್ವಲ್ಪ ಕಡಿಮೆ ಕಾಣುತ್ತೆ, ಬಟ್ ಆದರೂ ಓಕೆ, ಅದು ಸ್ಟಿಲ್ ಇದನ್ನು ಬರಿಬೋದು. ಇದು ಗೊತ್ತಾಯ್ತಲ್ಲ ಪೂರ ನಿಮಗೆ? ಹಾಂ, ಆಯಿತು. ಓಕೆ,
ಸೊ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಏನು ಹೇಳಿದ್ದೆ, ಒಂದು ಸೆಕೆಂಡ್. ಸೊ ಕ್ರಾಸ್ ಸೆಕ್ಷನ್ ಅಸೈನ್ ಮಾಡೋಕ್ಕೆ ಗೋ ಟು ಜನರಲ್, ಇಲ್ಲಿ ಪ್ರಾಪರ್ಟೀಸ್ ಅಂತಿದೆ. ಸೊ ನನ್ನದ್ರಲ್ಲೆಲ್ಲೋ ಆಲ್ರೆಡಿ ಡಿಫೈನ್ ಆಗಿದೆ, ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ ಸರ್ ಲಾಸ್ಟ್ ಟೈಮ್. ಓಕೆ, ಸೊ ಇನ್ನೊಂದು ಮಾಡ್ತೀನಿ ನೋಡಿ, ಪ್ರಾಪರ್ಟೀಸ್ ಇದೆಲ್ಲ ಇದರಲ್ಲೇ ಬರುತ್ತೆ. ಜನರಲ್ ಅಂತ ಇದೆಯಲ್ಲ ಅದರಲ್ಲೇ ಸಬ್ಹೆಡಿಂಗ್ ಪ್ರಾಪರ್ಟೀಸ್, ಇಲ್ಲಿ ಡಿಫೈನ್. ಓಕೆ, ಸೊ ಡಿಫೈನ್ ರೆಕ್ಟ್ಯಾಂಗಲ್. ಸೊ ರೆಕ್ಟ್ಯಾಂಗಲ್ ಇಲ್ಲಿ ಸೈಜ್ ಕೊಡಬೇಕು. ಸೊ ಸೈಜ್ ಬಂದು ಫಾರ್ ಬೀಮ್ಸ್ 0.4 0.23. ಓಕೆ, ಸೊ ಕಾಲಮ್ಗೆ 0.45 by 0.23. ಓಕೆ, ಸೊ ಈ ಥರ ಕ್ರಿಯೇಟ್ ಆಗಿದೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ರೆಫರೆನ್ಸ್ ನಂಬರ್ ಅಂತ ಅಲ್ಲಿ ಮಾಡಿದ್ವಲ್ಲ 2 3 ಅಂತ, ಇಲ್ಲಿ ಡಿಸ್ಪ್ಲೇ ಈ ಥರ ಆಗ್ತಿದೆ ನೋಡಿ. ಓಕೆ, ಅದು ನಾನು ಸ್ವಲ್ಪ ಇನ್ನೂ ರಾಂಗ್ ಮಾಡಿದ್ದೀನಿ, ನೀವು ಚೇಂಜ್ ಮಾಡ್ತೀನಿ ನೋಡಿ. ಟೂಲ್ಸ್ ಹೋಗಿ, ಸೊ ಸೆಟ್ ಡಿಸ್ಪ್ಲೇ ಯೂನಿಟ್ ಇಲ್ಲ, ಅದು ಡಿಸ್ಪ್ಲೇ ಯೂನಿಟಲ್ಲಿ ಎಲ್ಲೋ ಅನೋಟೇಷನ್ ಅದು ಲೋಡ್ ಅನ್ಸುತ್ತೆ, ಲೋಡ್ ಅಲ್ಲ, ಇದು ಸೆಕ್ಷನ್ ಯೂನಿಟ್ಸ್. ಅದು ಎಲ್ಲಿ ರೆಫರೆನ್ಸ್ ಅಂತ ಐತೆ ನೋಡಿ, ಎಲ್ಲದು ಬೀಮ್ ಲೆವೆಲ್ ಇದೆ, ಬೀಮ್ ಇದರಲ್ಲಿದೆ ಬಿಡಿ. ರೆಫರೆನ್ಸ್ ನಂಬರ್ R1 ಇಲ್ಲ, R1 ಇದೆ. ಹಾಂ, R1 ಇದೆ, ಅಪ್ಲೈ ಮಾಡಿ ಇವಾಗ ಬರುತ್ತೆ ಬಿಡಿ. ಇದು ಕ್ಲೋಸ್ ಅಂತ ಕೊಟ್ಟು ಮತ್ತೆ ನೀವು ಪ್ರಾಪರ್ಟೀಸ್ ಅಸೈನ್ ಮಾಡೋ ಟೈಮಲ್ಲೆಲ್ಲ ಬರ್ಬೋದು, ನೋಡೋಣ ಆಮೇಲೆ. ಓಕೆ, ರೆಫರೆನ್ಸ್ ನಂಬರ್ 2. ಸೊ ಈಗೇನಿದೆ, ರೆಫರೆನ್ಸ್ ನಂಬರ್ 2 ಫಾರ್ ಬೀಮ್ಸ್ ಯೂಸ್ ಮಾಡ್ಬೇಕು. ನಾನು ಥರ್ಡ್ ಕಾಲಮ್ ಯೂಸ್ ಮಾಡ್ತೀನಿ. ಸೊ ಫಸ್ಟ್ ನೀವು ಬೀಮ್ ನಂಬರ್ ರೆಫರೆನ್ಸ್ ನಂಬರ್ 2 ಕ್ಲಿಕ್ ಮಾಡಿಕೊಂಡು, ಸೊ ನಾವು ಇಲ್ಲಿ ಇದನ್ನು ಅಬ್ಸರ್ವ್ ಮಾಡಿ, ಬೀಮ್ಸ್ ಆರ್ ಪ್ಯಾರಲಲ್ ಟು, ಈ ಬೀಮ್ಸ್ ಇದೆ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್. ಓಕೆ, ನೆಕ್ಸ್ಟ್ ಬೀಮ್ ಈಸ್ ಆಲ್ಸೋ ಪ್ಯಾರಲಲ್ ಟು ದ ಝೆಡ್ ಆಕ್ಸಿಸ್. ಸೊ ಇವೆರಡು ಆಕ್ಸಿಸ್ನ ಸೆಲೆಕ್ಟ್ ಮಾಡ್ಬೇಕು ನನಗೆ. ಸೊ ರೆಫರೆನ್ಸ್ ನಂಬರ್ 2 ಕ್ಲಿಕ್ ಮಾಡಿಕೊಂಡು, ಸೊ ಗೋ ಟು ಆಪ್ಷನ್, ಸೆಲೆಕ್ಟ್ beams parallel to x, select beams parallel to z axis. Okay, so ಇಲ್ಲಿ assign to selected beam assign ಅಂತ ಇದೆ. ಸೊ ಎಸ್, ಇದು ಅಸೈನ್ ಆಯಿತು. ಸೊ ಬೀಮ್ಸ್ ಅಸೈನ್ ಆಗಿದೆ. ಸೊ ನೆಕ್ಸ್ಟ್ ನನಗೆ ಕಾಲಮ್ ಅಸೈನ್ ಮಾಡಬೇಕು. ಸೊ ಕಾಲಮ್ ಅಸೈನ್ ಮಾಡಬೇಕಾದ್ರೆ, ಸೊ ಕಾಲಮ್ ಈಸ್ ಪ್ಯಾರಲಲ್ ಟು ದ y axis. ಸೊ ಕಾಲಮ್ ನಮಗೆ y axis ಪ್ಯಾರಲ್ ಇದೆ. ಸೊ ಫಸ್ಟ್ ಕ್ಲಿಕ್ ಆನ್ ರೆಫರೆನ್ಸ್ ನಂಬರ್ R3, ಸೆಲೆಕ್ಟ್ ಬೀಮ್ಸ್ ಪ್ಯಾರಲಲ್ ಟು y axis, ಅಸೈನ್ ಟು ಸೆಲೆಕ್ಟೆಡ್ ಬೀಮ್ ಅಸೈನ್. ಇದು ಆಪ್ಷನ್ ತಾನೇ ಚೇಂಜ್ ಆಗುತ್ತೆ, ಅಸೈನ್ ಟು ಸೆಲೆಕ್ಟೆಡ್ ಬೀಮ್ ಅಸೈನ್. ಎಸ್, ಓಕೆ, ಔಟ್ಸೈಡ್ ಕ್ಲಿಕ್ ಮಾಡಿಕೊಂಡು ರೈಟ್ ಕ್ಲಿಕ್ 3D ರೆಂಡರಿಂಗ್. ಸೊ ಈ ಥರ ನಿಮ್ಗೆ ಕ್ರಿಯೇಟ್ ಆಗುತ್ತೆ. ಸೊ ಮೌಸ್ ಯೂಸ್ ಮಾಡಿ ನೀವು ಸ್ಕ್ರಾಲ್ ಮಾಡಿ ನೋಡ್ಬೋದು ಅಷ್ಟೇ. ಇದು ಲೆಫ್ಟ್ ಸ್ವಲ್ಪ ಇದು ಲಾಂಗ್ ಪ್ರೆಸ್ ಹಿಡ್ಕೊಂಡು ಹಿಂಗೆ ರೊಟೇಟ್ ಮಾಡಿದ್ರೆ ಬರುತ್ತೆ. ಸೊ ಇದು ಮಾಡಿದ್ರೆ ನೀವು ಆಲ್ರೆಡಿ ಇದನ್ನ ಮಾಡಿಬಿಡಿ, ಸ್ಕ್ರೀನ್ ಶೇರ್ ಮಾಡಿ ನೆಕ್ಸ್ಟ್ ಹೋಗೋಣ. ಹಾಂ, ಬರ್ತಿದೆಯಲ್ಲ? ಓಕೆ, ಸೊ ನೆಕ್ಸ್ಟ್ ನನಗೆ ಲೋಡ್ ಅಸೈನ್ ಮಾಡಬೇಕು. ಸೊ ಫಾರ್ ಅಸೈನಿಂಗ್ ದ ಲೋಡ್ ಆ್ಯಂಡ್ ಡೆಫಿನಿಷನ್ ಅಂತ ಆಪ್ಷನ್ ಇರುತ್ತೆ ಇಲ್ಲಿ. ಹಲೋ, ಇಲ್ಲಿ ಲೋಡ್ ಕೇಸ್ ಡೀಟೇಲ್ ನೆಕ್ಸ್ಟ್ ಆ್ಯಡ್ ಅಂತ ಕೊಡಿ. ಲೋಡ್ ಕೇಸ್ ಡೀಟೇಲ್ ಆ್ಯಡ್, ಲೋಡ್ ಆ್ಯಂಡ್ ಡೆಫಿನಿಷನ್ಸ್ ಅಲ್ಲ, ಲೋಡ್ ಆ್ಯಂಡ್ ಡೆಫಿನಿಷನ್ ಇಲ್ಲಿ ಜನರಲ್ ಒಳಗಡೆ ಸಬ್ ಹೆಡ್ಡಿಂಗಲ್ಲಿ ಲೋಡ್ ಆ್ಯಂಡ್ ಡೆಫಿನಿಷನ್ ಅಂತಿದೆ. ಸೊ ಇಲ್ಲಿ ಲೋಡ್ ಕೇಸ್ ಡೀಟೇಲ್ ಆ್ಯಡ್. ಓಕೆ, ಸೊ ಇಲ್ಲಿ ಲೋಡಿಂಗ್ ಟೈಪ್ ಬಂದು ಫಸ್ಟ್ ಒನ್ ಡೆಡ್ ಲೋಡ್, ಟೈಟಲ್ DL ಅಂತ ಕೊಟ್ಟಿರ್ತೀನಿ ನಾನು, ಶಾರ್ಟ್ ಫಾರ್ಮಲ್ಲಿ ಡೆಡ್ ಲೋಡು. ಓಕೆ, ನೆಕ್ಸ್ಟ್ ಲೋಡ್ ಟೈಪ್ ಲೈವ್ ಅಂತ ಕೊಟ್ಟು, ಸೊ LL. ಓಕೆ, ನೆಕ್ಸ್ಟ್ ಡಿಫೈನ್ ಕಾಮೆಂಟ್. ನಿಮ್ದೇನೋ ಇದು ಬರ್ತಿದೆ ನೋಡಿ ಸೌಂಡ್. ಹಲೋ ಸರ್, ಏನು ಸೌಂಡ್ ಸರ್? ಏನೋ ಡಿಸ್ಟರ್ಬೆನ್ಸ್ ಚಕ್ ಚಕ್ ಟಕ್ ಅಂತ ಏನೋ ಬರ್ತಿದೆ. ಇದ್ರದ್ದು ಅದು ಕೀಬೋರ್ಡ್ದ?
ಇದು ಮೊಬೈಲ್ ಸರ್. ಹಾಂ, ಮೊಬೈಲ್ ಅಷ್ಟು ಸ್ಪೀಡು ಇದು ಬರ್ತಿದೆ. ಓಕೆ ಓಕೆ. ಸೊ ನೆಕ್ಸ್ಟ್ ಪ್ರೈಮರಿಯಲ್ಲಿ ನಮಗೆ ಡೆಡ್ ಲೋಡ್ ಲೈವ್ ಲೋಡ್ ಅಂತ ಆ್ಯಡ್ ಮಾಡ್ಕೋಬೇಕು. ಇದು ಗೊತ್ತಾಯ್ತಲ್ಲ? ಹಾಂ ಸರ್, ಹೌದು. ಓಕೆ ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಡಿಫೈನ್ ಕಾಂಬಿನೇಷನ್. ಇಲ್ಲಿ ನಿಮಗೆ 1.5 ಟೈಮ್ ಡೆಡ್ ಲೋಡ್ ಲೈವ್ ಲೋಡ್ ಅಂತ ಟೈಪ್ ಮಾಡಬೇಕು. ಎಕ್ಸ್ಟ್ರಾ ಸೇಫ್ಟಿ ಡಿಸೈನ್ ಮಾಡ್ತಿರ್ತೀವಿ. ಇದು 1.5 ಟೈಮ್ ಡೆಡ್ ಲೋಡ್ ಲೈವ್ ಲೋಡ್. ಇದಕ್ಕೆ ಸ್ಟ್ರೆಂತ್ ಅಂತ ಹೆಸರು ಕೊಡ್ತೀರಿ. ಸ್ಟ್ರೆಂತ್ ಅಥವಾ ಅಲ್ಟಿಮೇಟ್ ಅಂತ ಕರೀತಾರೆ. ಓಕೆ. ಸ್ಟ್ರೆಂತ್ ಕರೀತಾರೆ, ಅಲ್ಟಿಮೇಟ್ ಅಂತಲೂ ಕರೀತಾರೆ. ಸೊ ಎರಡೂ ಒಂದೇ. ಸೊ ನಾನು ಎರಡಕ್ಕೂ ಹೆಸರು ಇಟ್ಟಿರ್ತೀನಿ ಅದಕ್ಕೆ. ಸೊ ಇಲ್ಲಿ ಸೇಫ್ಟಿ ಫ್ಯಾಕ್ಟರ್ ಎರಡಕ್ಕೂ ಕಾಮನ್ ಆಗಿ 1.5 ಇದೆ. ಇಲ್ಲಿ ಡಿಫಾಲ್ಟಲ್ಲೇ ಟೈಪ್ ಮಾಡಿಬಿಡ್ಬೋದು. ಸೊ ಡಿಫಾಲ್ಟಲ್ಲಿ 1.5 ಅಂತ ಕೊಟ್ಟು ಇವು ಎರಡೂ ರೈಟ್ ಸೈಡ್ ತರಬೇಕು ನೋಡಿ. ಸೊ ಇದು ಕ್ರಿಯೇಟ್ ಆಯಿತು, ಥರ್ಡ್ ಕಾಂಬಿನೇಷನ್ ಕ್ರಿಯೇಟ್ ಆಯಿತು. ಇನ್ನೊಂದು ಕಾಂಬಿನೇಷನ್ ಇರುತ್ತೆ, ದಟ್ ಈಸ್ ಡೆಡ್ ಲೋಡ್ ಪ್ಲಸ್ ಲೈವ್ ಲೋಡ್ ಅಂತ. ಇದಕ್ಕೆ ಸರ್ವಿಸ್ ಲೋಡ್ ಅಂತ ಕರಿತೀವಿ. ಇದು ಆ್ಯಕ್ಚುಯಲ್ ಲೋಡ್ ಬೀಳ್ತಿರೋ ಸ್ಟ್ರಕ್ಚರ್ ಮೇಲೆ. ಸರ್ವಿಸ್ ಲೋಡ್ ಅಂದರೆ ಆ್ಯಕ್ಚುಯಲ್ ಲೋಡ್ ಆ್ಯಕ್ಟಿಂಗ್ ಆನ್ ದ ಸ್ಟ್ರಕ್ಚರ್. ಫಸ್ಟ್ ಏನು ಮಾಡಿದೆ, ಇದು 50% ಎಕ್ಸ್ಟ್ರಾ. ಇದೇನಿದೆ ಆ್ಯಕ್ಚುಯಲ್ ಲೋಡ್ ಏನು ಬರ್ತಿರೋದು. ಸೊ ಇದಕ್ಕೆ ಡಿಫಾಲ್ಟ್ 1 ಅಂತ ಇಟ್ಕೊಂಡು ಡೆಡ್ ಲೋಡ್ ಲೈವ್ ಲೋಡ್ ಎರಡೇ ಸೆಲೆಕ್ಟ್ ಮಾಡಿಕೊಂಡು ಯೂಸಿಂಗ್ ಕಂಟ್ರೋಲ್ ಬಟನ್ ಯೂಸ್ ಮಾಡಬೇಕು ಮಲ್ಟಿಪಲ್ ಮಾಡಬೇಕಾದ್ರೆ. ಸೊ ಇದನ್ನ ಬ್ರಿಂಗ್ ಮಾಡಿ, ಇದು ರೈಟ್ ಸೈಡ್ ಬ್ರಿಂಗ್ ಮಾಡಿ ಯೂಸಿಂಗ್ ದಿಸ್ ಸಿಂಗಲ್ ಆ್ಯರೋ ಆ್ಯಡ್. ಸೊ ಕ್ಲೋಸ್ ಕೊಟ್ಬಿಡಿತ್ತು. ಇದು ಮಾಡೋಕ್ಕೆ ಬರುತ್ತಲ್ಲ ನಿಮಗೆ ಈಗ? ಹಲೋ, ಓಕೆ. ಸೊ ನೆಕ್ಸ್ಟ್ ನನಗೆ ಡೆಡ್ ಲೋಡಲ್ಲಿ ನನಗೆ ಸೆಲ್ಫ್ ವೇಟ್ ಆಫ್ ದ ಬೀಮ್ ಆ್ಯಂಡ್ ಕಾಲಮ್ ತಗೋಬೇಕು ಫಸ್ಟು. ಇದರಲ್ಲಿ ನಿಮಗೆ ನೋಟ್ ಕೊಟ್ಟಿದ್ದೀನಿ ನೋಡಿ ಅಲ್ಲಿ. ಸೊ ಡೆಡ್ ಲೋಡ್ ಅಂತ ಹೋಗಿ ಆ್ಯಡ್ ಅಂತ ಕೊಡಿ. ಸೊ ಆ್ಯಡ್ ಅಂತ ಕೊಟ್ಟು ಇಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ಇರುತ್ತೆ, ಸೆಲ್ಫ್ ವೇಟ್ ಡೈರೆಕ್ಷನ್ y ಫ್ಯಾಕ್ಟರ್ -1. ಎವ್ರಿ ಟೈಮ್ ಇದು ಸೇಮ್. ಇದು -1 ಎವ್ರಿ ಟೈಮ್ ಇದು ಸೇಮೇ ಇರುತ್ತೆ. ಹಾಂ, y ಆಕ್ಸಿಸ್ ಅಲ್ಲೇ. ನೀವು y ಆಕ್ಸಿಸ್ ಅಪ್ ಇಟ್ಟರೆ y ಆಕ್ಸಿಸ್, ಝೆಡ್ ಅಪ್ ಇಟ್ಟರೆ ಝೆಡ್ ಆಕ್ಸಿಸ್ ಬರುತ್ತವ. ಆಕ್ಸಿಸ್ ನೀವು ಅದು ಹೇಳಿದ್ನಲ್ಲ ನಿಮ್ಮ ಗ್ಲೋಬಲ್ ಆಕ್ಸಿಸ್ ಓರಿಯೆಂಟೇಷನ್ ಅಂತ ಇತ್ತಲ್ಲ ಬಿಗಿನಿಂಗ್, ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ನಮಗೆ y ಈಗ ಗ್ರಾವಿಟಿ ಡೈರೆಕ್ಷನಲ್ಲಿ ಇರೋದು y. ಸೊ ಲೋಡ್ ಡೌನ್ವರ್ಡ್ ಹೋಗೋದ್ರಿಂದ ಫ್ಯಾಕ್ಟರ್ -1 ಅಂತಲೇ ಇರ್ತೀವಿ. ಹಾಂ, -1 ಅಂತಲೇ ಇಟ್ಕೋಬೇಕು. ಇಲ್ಲಿ ಸ್ವಲ್ಪ ಜಾಸ್ತಿನೇ ಇಟ್ಕೋಬೋದು, -1.05 ಅಂತ ತೊಗೋಬೋದು. ಅಂದರೆ ನೀವು ಏನಾದರೂ ಮಿಸ್ಸಿಂಗ್ ಮಾಡ್ತಿದ್ರೆ, ಈಗ ಪ್ಲಾಸ್ಟರ್ ಏನೋ 230 ಪ್ಲಸ್ ಪ್ಲಾಸ್ಟರ್ ಅಂತ ಇಟ್ಕೊಂಡ್ರಿ, 230 ಜೊತೆ ನೀವು ಮತ್ತೆ ಪ್ಲಾಸ್ಟರ್ ಎಲ್ಲ ಮಾಡಿ ಅದು 250 ಆಗ್ತಿದ್ರೆ ಅದ್ರ ಇದನ್ನೆಲ್ಲ ಅಕೌಂಟ್ ಮಾಡೋಕ್ಕೆ ಬೇಕಾದ್ರೆ 1.05 ಅಂತ ಮಾಡ್ಬೋದು. ಅದು ಓಕೆ, ಬಟ್ ಸ್ಟಿಲ್ ಓಕೆ. ನೀವು ಬೇಕಾದ್ರೆ ಜಾಸ್ತಿ ಹಾಂ, ಸೇಫ್ಟಿ ಫ್ಯಾಕ್ಟರ್ ಥರ ಸ್ವಲ್ಪ ಬೇಕಾದ್ರೆ ಜಾಸ್ತಿ ಮಾಡ್ಬೋದು. 10% ಜಾಸ್ತಿ ಮಾಡ್ಬೋದು, 1.1ವರೆಗೂ ಮಾಡ್ಕೋಬೋದು. ಸೊ ಇದು ಇದಾಯ್ತು ನಮಗೆ. ಡೆಡ್ ಲೋಡಲ್ಲಿ ಸೆಲ್ಫ್ ವೇಟ್ ಆಫ್ ಬೀಮ್ ಆ್ಯಂಡ್ ಕಾಲಮ್ ಮಾಡಬೇಕಾದ್ರೆ ಸೆಲ್ಫ್ ವೇಟ್ ಡೈರೆಕ್ಷನ್ y ಫ್ಯಾಕ್ಟರ್ -1 ಆ್ಯಡ್ ಅಂತ ಕೊಡಿ. ಇಲ್ಲಿ ಕಮಾಂಡ್ ಬರುತ್ತೆ, ಸೆಲ್ಫ್ ವೇಟ್ y -1 ಅಂತ ಬರುತ್ತೆ. ಅಸೈನ್ ಟು ವ್ಯೂ ಅಸೈನ್. ಹಾಂ, ಸೊ ಇದು ಒಂದೊಂದು ಕೇಸಲ್ಲಿ ಹಿಂಗಿರುತ್ತೆ, ಇಷ್ಟೇ ಇರುತ್ತೆ ಸೆಲೆಕ್ಟ್ ಆಗಿರೋದು. ಈಗ ಒಂದೊಂದು ಕೇಸಲ್ಲಿ ಹಿಂಗಾಗಿರುತ್ತೆ ನೋಡಿ, ಹಿಂಗೇನೋ ನ್ಯೂ ವ್ಯೂ ಅಂತ ಆಗಿರುತ್ತೆ. ಈ ಥರ ಮಾಡ್ತಿರ್ತೇನೆ. ಸೊ ಬಿಫೋರ್ ದಿಸ್ ಒನ್ ಏನು ಮಾಡಬೇಕು, ವ್ಯೂ ಅಂತ ಹೋಗಿ ಹೋಲ್ ಸ್ಟ್ರಕ್ಚರ್. ಇದನ್ನ ಅಸೈನ್ ಮಾಡಬೇಕಾದ್ರೆ ಹೋಲ್ ಸ್ಟ್ರಕ್ಚರ್ ಮಾಡಿರಬೇಕು. ವ್ಯೂ ಅಂತ ಹೋಗಿ ಹೋಲ್ ಸ್ಟ್ರಕ್ಚರ್ ಕೊಟ್ಟು ಅಸೈನ್ ಟು ವ್ಯೂ ಅಸೈನ್. ಓಕೆ. ಸೊ ಇದು ಅಸೈನ್ ಆಯ್ತು ನಮಗೆ. ನೆಕ್ಸ್ಟ್ ನಾನು ನಿಮಗೆ ಇದನ್ನ ಹೇಳಿದ್ದಲ್ಲ, ಏನದು ಲೋಡ್ ಡ್ಯೂ ಟು ಸ್ಲ್ಯಾಬ್ ಥಿಕ್ನೆಸ್. ಫ್ಲೋರ್ ಲೋಡ್ ಅಂತಿದೆ, ಲೋಡ್ ಡ್ಯೂ ಟು ಸ್ಲ್ಯಾಬ್ ಥಿಕ್ನೆಸ್ ಅಂತಿದೆ. ಅದು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಸೊ ನನಗೆ ಸ್ಲ್ಯಾಬ್ ಥಿಕ್ನೆಸ್ ಬಂದು 0.15 ಅಂತ ಇಟ್ಕೊಳ್ಳಿ. ಅಂದರೆ 0.15 ಮೀಟರ್ ಇಂಟು ಡೆನ್ಸಿಟಿ ಆಫ್ ಕಾಂಕ್ರೀಟ್ ಬಂದು 25. ಸೊ ಎರಡು ಮಲ್ಟಿಪ್ಲೈ ಮಾಡಿದ್ರೆ 3.75 ಮಾಡಬೇಕು. ಸೊ 3.75ನ ಅಸೈನ್ ಮಾಡಬೇಕು ನಾನೀಗ. ಸೊ ನೆಕ್ಸ್ಟ್ ಇಲ್ಲಿ ನಾನು ನೋಡ್ ಶಿಫ್ಟ್ ಕೆ ಅಂತ ಮಾಡಿದ್ರೆ ನೋಡ್ ನಂಬರ್ ಕಾಣಿಸುತ್ತೆ ಇಲ್ಲಿ. 1 ಸೆಕೆಂಡ್ ಇವರೇ ವೇಟ್ ಮಾಡಿ. ಸೊ 3.75 ಅಸೈನ್ ಮಾಡಬೇಕಾದ್ರೆ
ಸೊ ನನಗೆ ಅದು ಎಲ್ಲೆಲ್ಲ ಅಸೈನ್ ಮಾಡಬೇಕಂತ ರೇಂಜ್ ತಿಳ್ಕೊಬೇಕು. ಸೊ ಫಸ್ಟ್ ಚೇಂಜಸ್ ಟು ನೋಡ್ ಕರ್ಸರ್. ಇಲ್ಲಿ ಏನಿದೆ ನೋಡ್ ಕರ್ಸರ್ ಅಂತ ಚೇಂಜ್ ಮಾಡಿ. ಇದು ಕಾಣಿಸ್ತಿದೆಯಾ ನೋಡ್ ಕರ್ಸರ್? ಸೊ ಇಲ್ಲಿ ಯಾವ್ದ್ರ ಮೇಲೆ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇದೆಯಲ್ಲ 1.5 ಇದೆಯಾ? y = 1. ಸೊ y 1.5 ಇದೆ. ಅಂದರೆ 1.5 ಮೀಟ್ರಲ್ಲಿ ನಿಮಗೆ ಫಸ್ಟ್ ಸ್ಲ್ಯಾಬ್ ಲೆವೆಲ್ ಕಾಣುತ್ತೆ. ಸೊ ನೆಕ್ಸ್ಟ್ ಇದೇ ಥರ ಇಲ್ಲಿವರೆಗೂ ಕಂಟಿನ್ಯೂ 7.5 ವರೆಗೂ, 1.5 to 7.5. ಸೊ ಸ್ಲ್ಯಾಬ್ ಈಸ್ ಎಟ್ ಫಸ್ಟ್ ಲೆವೆಲ್ ನಮಗೆ 1.5 ಇಲ್ಲಿದೆ. ಆಮೇಲೆ ನೆಕ್ಸ್ಟ್ ನಮಗೆ 4.5 ಅಲ್ಲಿದೆ ಮತ್ತು 7.5 ಅಲ್ಲಿದೆ. ಗೊತ್ತಾಯ್ತಲ್ಲ ಇದು? ಹಾಂ. ಸೊ ನನಗೆ y ರೇಂಜಸ್ ಫ್ರಮ್ 1.5 to 7.5. ಅದೇ ಥರ ನನಗೆ ಎಕ್ಸ್ ರೇಂಜ್ ಇಲ್ಲಿ ನೋಡ್ಬೋದು. ಎಕ್ಸ್ ರೇಂಜ್ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ. ಎಕ್ಸ್ ಮಿನಿಮಮ್ ನೋಡಿ 0 ಇದೆ, ಝಡ್ ಮಿನಿಮಮ್ 0 ಇದೆ. ಅದೇ ನಾನು ಈ ಕಾರ್ನರ್ ಹೋದರೆ, ಇಲ್ಲಿ ಕಾರ್ನರ್ ಹೋದರೆ ಎಕ್ಸ್ ಬಂದು 12 ಮೀಟರ್, ಝಡ್ ಬಂದು 9 ಮೀಟರ್. ಸೊ ಇದನ್ನು ನಾನು ಟೈಪ್ ಮಾಡಿ ಕೊಡಬೇಕು. ಅದು ಅಸೈನ್ ಲೋಡ್ ತಾನೇ ಅಸೈನ್ ಹಾಂ 0 to 12, 0 to 9 ಅಂತ ಕೊಡಬೇಕು. ವಾಯಲ್ಲಿ 1.5 ಇಂದ 7.5 ಇಷ್ಟು ಮಾಡಿದ್ರೆ ಅದು ಸ್ಲ್ಯಾಬ್ ಲೋಡ್ ತಾನೇ ತಗೊಳುತ್ತೆ. ಓಕೆ. ಸೊ ಇದು ಅಸೈನ್ ಮಾಡೋಕ್ಕೆ ಸೊ ಗೋ ಟು ಡೆಡ್ ಲೋಡ್, ಆ್ಯಡ್. ಇಲ್ಲಿ ನಮಗೆ ಫ್ಲೋರ್ ಲೋಡ್ ಅಂತ ಕಮಾಂಡ್ ಇದೆ. ಸೊ ಫ್ಲೋರ್ ಲೋಡಲ್ಲಿ ಪ್ರೆಷರ್ = ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ 3.75. ಸೊ -3.75 ಅಂತ ಕೊಟ್ಟು, ಸೊ ಆಲ್ವೇಸ್ ಆ್ಯಕ್ಟಿಂಗ್ ಇನ್ ದ y ಡೈರೆಕ್ಷನ್. ಸೊ ಹಾಂ, y ಡೈರೆಕ್ಷನ್. ನೆಕ್ಸ್ಟ್ y ರೇಂಜ್ ಸೆಟ್ ಮಾಡಬೇಕಲ್ಲಿ 1.5 ಇಂದ 7.5 ವರೆಗೂ. ಓಕೆ. ಅದೇನು ಮಾಡುತ್ತೆ ನಿಮಗೆ 4 ಬೀಮ್ ಇದ್ದಲ್ಲಿ ಕ್ಲೋಸ್ಡ್ ಇದ್ದಲ್ಲಿ ಮಾತ್ರ ಲೋಡ್ ಅಸೈನ್ ಮಾಡುತ್ತೆ. ಓಕೆ. ನೆಕ್ಸ್ಟ್ ಎಕ್ಸ್ ರೇಂಜ್ ಬಂದು 0 to 12 ಅಲ್ಲ, ಅದು 0 to 12. y ರೇಂಜ್ ಬಂದು ಝಡ್ ರೇಂಜ್ ಬಂದು 0 to 9. ಆ್ಯಡ್ ಅಂತ ಕೊಟ್ಟು, ಸೊ ಆ್ಯಡ್ ಅಂತ ಕೊಟ್ಟು ಇಲ್ಲಿ y ರೇಂಜ್ ಅಂತ ಕಾಣಿಸುತ್ತೆ. ಇದು ಅಸೈನ್, ಈ ಥರ ಅಸೈನ್ ಬರಬೇಕು. ಓಕೆ. ನನಗೆ ಬರೀ ನಾನು 2 ಫ್ಲೋರ್ ಹಾಕ್ಬೇಕಂತ ಇಟ್ಕೊಳ್ಳಿ. ಆ ಕೇಸಲ್ಲಿ ಏನು ಮಾಡಬೇಕಂದ್ರೆ ಝಡ್ ಮ್ಯಾಕ್ಸಿಮಮ್ = 4.5. ಸೊ ಇದನ್ನೇ ನೀವು ಮತ್ತೆ ಅಲ್ಲಿ ಹೋಗೋ ನೆಸೆಸಿಟಿ ಇಲ್ಲ. ಇಲ್ಲಿ ಡಬಲ್ ಕ್ಲಿಕ್ ಮಾಡಿ y ರೇಂಜ್ ಬಂದು 1.5 to 4.5. ಸೊ ಈ ಥರ ಚೇಂಜಸ್ ಮಾಡ್ಬೋದು. ಎಕ್ಸೆಲ್ಲೂ ಅದೇ ಥರ ನಾನು ಒಂದೇ ರೂಮಿಗೆ ಹಾಕ್ಬೇಕಂತ ಇಟ್ಕೊಳ್ಳಿ. ಇದು ಒಂದೇ ರೂಮಿಗೆ ಹಾಕ್ಬೇಕಂದ್ರೆ ಇದ್ರದ್ದು ಕೋಆರ್ಡಿನೇಟ್ ತೊಗೊತೀನಿ ನಾನು ಇಲ್ಲಿದ್ದು, ಅಥವಾ ಇಲ್ಲಿ ನೋಡಿ x = 4 ಅಂತಿದೆ ಒಂದು ರೂಮ್ದು. ಸೊ 0 to 4 ಅಂತ ಚೇಂಜ್ ಮಾಡ್ತೀನಿ. ಇದಷ್ಟೇ ಅಸೈನ್ ಮಾಡುತ್ತೆ. ಸೊ ಈ ಥರ ನಿಮಗೆ ಇದು ಕೋಆರ್ಡಿನೇಟ್ ಮೇಲೆ ಡಿಪೆಂಡೆಂಟ್ ಇದೆ. ಲೋಡ್ ಅಸೈನ್ ಮಾಡೋದು ಕೋಆರ್ಡಿನೇಟ್ ಮೇಲೆ ಡಿಪೆಂಡೆಂಟ್ ಇದೆ. ಸೊ ಇದು 1.5, 7.5, x = 0 to 12, 0 to 9 ಚೇಂಜ್. ಓಕೆ. ಓಕೆ. ಇದೇ ಥರ ನನಗೆ ಲೈವ್ ಲೋಡಲ್ಲಿ 2 kN/m ಅಸೈನ್ ಮಾಡಬೇಕು. ಹಾಂ, ಲೈವ್ ಲೋಡ್ ಏನಿದೆ ಹಾಂ, ನಾರ್ಮಲ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗೆ 2 kN/m ಇರ್ತಿದೆ. IS 800 2007 ಅಂತಿದೆ. ಇದು IS 875 Part 2 ಅಂತಿದೆ. ಸೊ ಆ ಕೋಡಲ್ಲಿ ನಿಮ್ಗೆ ಸಿಗುತ್ತೆ. ಒಂದು ಸೆಕೆಂಡ್, ಅದು ಕೋಡ್ ಓಪನ್ ಮಾಡ್ತೀನಿ ನಿಮಗೆ ಬೇಕಾದ್ರೆ. ಪಾರ್ಟ್ 2 ಇಲ್ಲಿ ಬರುತ್ತೆ. 875 Part 2 ಇಲ್ಲಿದೆ ನೋಡಿ, Part 2. ಅದು ಕಳಿಸ್ತೀನಿ ಬೇಕಾದ್ರೆ ನಿಮ್ಮ ಟೀಮ್ ವ್ಯೂವರಲ್ಲಿ ಹಾಂ, ವಾಟ್ಸಪ್ಪಲ್ಲಿ ಕಳಿಸ್ತೀನಿ ತಗೊಳ್ಳಿ. ಓಕೆ. ಸೊ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಇದ್ದರೆ 2 kN/m² ಇಲ್ಲಿದೆಯಲ್ಲ. ಸೊ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅದು ರೂಮ್ಸ್ಗೆ ಬೇರೆ ಬೇರೆ ಆಗುತ್ತೆ ಆ್ಯಕ್ಚುಲಿ. ನಮ್ಮ ಬಾಲ್ಕನೀಸ್ ಒಂದು 3 ಇದೆ. ಬಾಲ್ಕನಿ ಸ್ಟೇರ್ ಕೇಸ್ ಅಂತ ಇರ್ತಾವಲ್ಲ, ಅದಕ್ಕೆ ಮಾತ್ರ 3 ಮಾಡೋದು. ಅಂದರೆ ಕಾಮನ್ ಜನ ಇರುತ್ತಲ್ಲ, ಕಾಮನ್ ಪೀಪಲ್ ಬರ್ತಿರ್ತಾರಲ್ಲ, ಅಲ್ಲಿ ಜಾಸ್ತಿ ಇದೆ ಅಂತ ಇಟ್ಕೊಂಡು 3 ಅಂತ ಯೂಸ್ ಮಾಡ್ತಾರೆ. ಸೊ ರಿಮೈನಿಂಗ್ ಎಲ್ಲ ಕಡೆ 2. ಸೊ ರೆಸಿಡೆನ್ಷಿಯಲ್ ಬಂದು 2 kN ಮತ್ತು 3. ಬಾಲ್ಕನೀಸ್ ಎಲ್ಲಿ ಬರುತ್ತಲ್ಲ ಅಲ್ಲಿ 3.
ಬಾಲ್ಕನೀಸು ಸ್ಟೇರ್ ಕೇಸು ಇದೆಲ್ಲ ಬರುತ್ತಲ್ಲ 3. ಸ್ಟೋರ್ ರೂಮು ಇದರಲ್ಲೇ ಇದೆ, ಅದು 3 ಇದೆ. ಓಕೆ, ಸೊ ಈ ಲೋಡ್ನ ಅಸೈನ್ ಮಾಡ್ಬೇಕು ನಾನು. ಓಕೆ, ಸೊ ಇವೆರಡು ಲೋಡ್ ಅಸೈನ್ ಮಾಡೋಕ್ಕೆ, ಸೊ ನನಗೆ ಸ್ಲ್ಯಾಬ್ ಬಂದುಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 1.5 ಇಂದ 4.5 ಎಂಡ್ ಆಗಿಬಿಡುತ್ತೆ. ಹಾಂ, ಫಸ್ಟ್ ಇಲ್ಲೊಂದು ಲೆವೆಲ್ಲು, ಇಲ್ಲೊಂದು ಲೆವೆಲಿಗೆ ಲೋಡ್ ಬೀಳುತ್ತೆ. ಟೆರೆಸ್ ಅಂತ ಸಪ್ರೇಟ್, ಅದು ಕಡಿಮೆ ಆಗುತ್ತಲ್ಲ, ಅಲ್ಲಿ ಜನ ಜಾಸ್ತಿ ಇದು, ಅಲ್ಲಿ ಫರ್ನಿಚರ್ ಇರಲ್ಲ ಅಥವಾ ಅದೇ ಏನೋ ಎಕ್ವಿಪ್ಮೆಂಟ್ಸ್ ಇರಲ್ಲ. ಸೊ ಎಕ್ವಿಪ್ಮೆಂಟ್ಸ್ ಇರಲ್ಲ, ಭಾಳ ಜನ ಅಲ್ಲಿ ಹೋಗಲ್ಲ, ಯೂಸಲಿ ಕ್ಲೋಸೇ ಇರುತ್ತೆ. ಸೊ ಆ ಕನ್ಸಿಡ್ರೇಷನ್ ಇಟ್ಕೊಂಡು ಮಾಡೋದು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, y = 1.5 ಇಂದ 4.5 ವರೆಗೂ ಮಾತ್ರ ಅಸೈನ್ ಮಾಡಬೇಕು. ಆ್ಯಂಡ್ ಪ್ರೆಷರ್ = 2 kN/m². ಸೊ ಲೈವ್ ಲೋಡ್ ಅಂತ ಹೋಗಿ ಆ್ಯಡ್ ಅಂತ ಕೊಟ್ಟು ಇಲ್ಲಿ ಫ್ಲೋರ್ ಲೋಡ್ ಅಂತ ಆಪ್ಷನ್ ಇದೆ. ಸೊ ಪ್ರೆಷರ್ = -2 kN/m². y ranges from 1.5 to 4.5. ಇದು ಸೇಮ್ 0 to 12, 0 to 9 ಆ್ಯಡ್ ಅಂತ ಕೊಟ್ಟು. ಓಕೆ, ಸೊ ಇಲ್ಲಿ ಕ್ಲಿಕ್ ಮಾಡಿ, ಇದು ಇಲ್ಲಿವರೆಗೂ ಮಾತ್ರ ಅಸೈನ್ ಇರುತ್ತೆ. ಓಕೆ, ನೆಕ್ಸ್ಟ್ ನೋಟ್ಗೆ ರೂಫಲ್ಲಿ ಬೇರೆ ಲೋಡ್ ಇದೆ, ಅದು ಇಲ್ಲೆಲ್ಲೋ ಇರುತ್ತೆ, ಅದೇ ಕೋಡಲ್ಲಿ ಇರುತ್ತೆ ಮುಂದೆ, ಅದು ನೋಡಿದ್ದೆ ಇದರಲ್ಲಿ. ಸೊ ಕೋಡಲ್ಲಿ ಹೋಗ್ತೀನಿ ನಾನೀಗ. ಇಂಪೋಸ್ ಲೋಡ್ ಅನ್ನೋ ರೂಫ್ ಅಂತಿದೆ ನೋಡಿ, ಅಂದರೆ ರೂಫ್ ಅಂತಿದೆ, ಇಲ್ಲೆಲ್ಲ ಆಪ್ಷನ್ ಇದು ಕೊಟ್ಟಿರ್ತಾರೆ. ಇಲ್ಲಿದೆ ಟೇಬಲ್ ನಂಬರ್ 2 ಅಲ್ಲಿ. ಹಾಂ, ಸೊ ಅಪ್ ಟು ಈಗ ನಿಮಗೆ ಸ್ಲೋಪಿಂಗ್ ಬಿಲ್ಡಿಂಗ್ ಇದ್ದು ಸ್ಲೋಪ್ ಇತ್ತು ಅಂತ ಇಟ್ಕೊಳ್ಳಿ, ಸ್ಲೋಪ್ಡ್ ಅಪ್ ಟು 10 ಡಿಗ್ರಿ ಸ್ಲೋಪಲ್ಲಿ ಇದ್ದರೆ 1.5 ಅಸೈನ್ ಮಾಡ್ಬೋದು. ಸೊ ಸ್ಲೋಪ್ಡ್ ಜಾಸ್ತಿ ಬಂದರೆ ಕಡಿಮೆ. ಏನು ಹೇಳಿ? ಹಾಂ, ಟೆರೆಸಲ್ಲಿ ಈಗ ಮಳೆ ನಿಲ್ಬಾರ್ದು ಅಂತೇಳಿ ಇದು, ಈಗ ಮಳೆ ಇದು ಇರುತ್ತಲ್ಲ, ಜಾಸ್ತಿ ಪ್ಲೇಸ್ ಇರುತ್ತಲ್ಲ ನಿಮಗೆ, ಈಗ ಕೊಡಗು ಅಂತಿದೆಯಲ್ಲ, ಅಲ್ಲೆಲ್ಲ ನಿಮಗೆ ಫ್ಲ್ಯಾಟ್ ಕೊಡಲ್ಲ ಯಾರು, ಅಂದರೆ ಮಳೆ ಡ್ರೈನ್ ಆಗಬೇಕಲ್ಲ ಮೇಲೆ ರೈನ್ ವಾಟರ್. ಸೊ ಅಲ್ಲಿ ನಮಗೆ ಹಾಂ ಪಿಚ್ಡ್ ರೂಫ್, ಅದಕ್ಕೆ ಪಿಚ್ಡ್ ರೂಫ್ ಬರುತ್ತಲ್ಲ, ಅಲ್ಲಿ 0.75 ಯೂಸ್ ಮಾಡ್ಬೋದು. ಅಲ್ಲಿ ಹಾಂ, ಅಲ್ಲಿ ಫ್ಲ್ಯಾಟ್ ಇರಲ್ಲ, ಅಂದರೆ ಫ್ಲ್ಯಾಟ್ ಇರಲ್ಲ, ಜನ ಹೋಗಲ್ಲ ಅಷ್ಟೇ, ಮೇಲೆ ಹೋಗಲ್ಲ. ಸೊ ಅಂದರೆ ಕನ್ಸ್ಟ್ರಕ್ಷನ್ ಟೈಮಲ್ಲೇ ಲೋಡ್ ಇರುತ್ತೆ ಅಷ್ಟೇ, ಅದನ್ನು 0.75. ಸೊ ನೆಕ್ಸ್ಟ್ ಅದೇ ಆಕ್ಸಿಸ್ ಪ್ರೊವೈಡೆಡ್ ಫ್ಲ್ಯಾಟ್ ಇದ್ರೆ ಅಲ್ಲಿ ಯೂಸ್ ಮಾಡ್ತೀವಿ ನಾವು ಜನರಲ್ ಆಗಿ. ಸೊ ಅದಕ್ಕೆ 1.5 ಅಸೈನ್ ಮಾಡಬೇಕು. 1.5 ಅಸೈನ್ ಮಾಡಬೇಕು. ಸೊ 1.5 ಅಸೈನ್ ಮಾಡಬೇಕು. ಆಮೇಲೆ ಇನ್ ಕೇಸ್ ಸ್ಲೋಪ್ ಇದ್ರೂ ಲೆಸ್ಸರ್ ದೆನ್ 10 ಡಿಗ್ರಿವರೆಗೂ 1.5 ಅಸೈನ್ ಮಾಡ್ತಾರೆ. ಸೊ ಪಿಚ್ಡ್ ರೂಫ್ ಇದ್ರೂ ಲೆಸ್ಸರ್ ದೆನ್ 10 ಡಿಗ್ರಿ ಇದ್ದರೆ ಸ್ಟಿಲ್ ಯೂಸ್ ಮಾಡ್ಬೋದು. ಅಬೌಟ್ 10 ಡಿಗ್ರಿ ಇದ್ದರೆ 0.75, ಅದು ಕಡಿಮೆ ಹಾಕೊಂಡು ಬರುತ್ತೆ ನಿಮಗೆ. ಇದರಲ್ಲಿ ಹೇಳ್ತೇನೆ, ಏನು ಹೇಳಿ, ವಿತ್ ಆಕ್ಸೆಸ್ ವಿತೌಟ್ ಆಕ್ಸೆಸ್ ಅಂತ ಕೊಟ್ಟಿದ್ದಾರಲ್ಲ ಸರ್, ಅದು ಆಕ್ಚುಲಿ ಆಕ್ಸೆಸ್ ಪ್ರೊವೈಡ್ ಅದು ವಿತ್ ಆಕ್ಸೆಸ್ ವಿತೌಟ್ ಆಕ್ಸೆಸ್ ಅಂದರೆ ಅದು ಯೂಸ್ ಮಾಡ್ತಿದ್ರೆ 1.5. ಈಗ ಆಫೀಸ್ ಅಂತ ಬಂದರೆ ಒಂದು ಡೋರ್ ಹಾಕಿ ಕ್ಲೋಸ್ ಮಾಡಿಟ್ಟಿರ್ತಾರೆ. ಸೊ ಅಲ್ಲಿ ನಿಮಗೆ ಇದು ಆಕ್ಸೆಸ್ ನಾಟ್ ಪ್ರೊವೈಡೆಡ್ 1.75 ಹಾಕ್ಬೋದು. ಸೊ ನನಗೆ ಆಕ್ಸೆಸ್ ಪ್ರೊವೈಡೆಡ್ ಇದ್ದರೆ 1.5. ಓಕೆ, ಇಲ್ಲಿ ಸ್ಲೋಪ್ಡ್ ಇಲ್ಲಿದೆ, ಕೆಳಗಡೆ ಇದೆ ಆ್ಯಕ್ಚುಲಿ, ಅದು ನಾನು ಹೇಳ್ತಿರೋದು 0.75 ಅಂತ ಇಲ್ಲಿದೆ ನೋಡಿ. ಓಕೆ, ಒಟ್ಟಲ್ಲಿ ನೀವು ನೆನ್ಪಿಟ್ಕೊಂಡ್ಬಿಡಿ ಅಷ್ಟೇ, ಆಕ್ಸಿಸ್ ಪ್ರೊವೈಡೆಡ್ ಇದ್ದರೆ 1.5, ಆಕ್ಸಿಸ್ ಡೋರ್ ಕ್ಲೋಸ್ ಮಾಡ್ತಾರೆ ಅಂದರೆ 0.75. ಈಗ ಏನೋ ಒಂದು ಯಾವುದೋ ಒಂದು ದೊಡ್ಡ ಬಿಲ್ಡಿಂಗ್ ಇದೆ, ಸೊ ಅಲ್ಲಿ ಒಂದು ಮೋರ್ ದೆನ್ 500 ಜನ ಕೆಲಸ ಮಾಡ್ತಾರೆ ಅಂದರೆ ಅಲ್ಲಿ ಆಕ್ಸಿಸ್ ನಾಟ್ ಪ್ರೊವೈಡೆಡ್ ಇರುತ್ತೆ ಆಪ್ಷನ್. ಸೊ ಅಲ್ಲಿ ಅದೇ ಇದು ಬೇರೆ ಇದು ಇರುತ್ತಲ್ಲ, ಇವರು ಸುಸೈಡ್ ಮಾಡ್ಕೋಬೋದು ಅಥವಾ ಏನೋ ಕ್ರೈಟೀರಿಯಾ ಇಟ್ಕೊಂಡು ಮಾಡ್ತಾರಲ್ಲ, ಸೊ ಅದಕ್ಕೆ ಯಾರಿಗೂ ಆಕ್ಸೆಸ್ ಮಾಡೋಕ್ಕೆ ಬಿಡಲ್ಲ. ಅಲ್ಲಿ 0.75 ಇರುತ್ತೆ, ಇದು ಆಫೀಸ್ ಇರ್ತಾವಲ್ಲ. ರೆಸಿಡೆನ್ಷಿಯಲ್ ಹೆಂಗಿರೋದು 1.5 ರೆಸಿಡೆನ್ಷಿಯಲ್. ಓಕೆ, ಸೊ ನಾನು 1.5 ಅಸೈನ್ ಮಾಡಬೇಕು ನೋಡಿ. ಅಲ್ಲಿ ಆಕ್ಸಿಸ್ ಪ್ರೊವೈಡೆಡ್ ಅಂತ ಇಟ್ಕೋತೀನಿ ನಾನು. ಯೂಸಲಿ ರೆಸಿಡೆನ್ಷಿಯಲಲ್ಲಿ ಆಕ್ಸಿಸ್ ಪ್ರೊವೈಡೆಡ್ ಇರುತ್ತೆ. ಓಕೆ, ಸೊ ಲೈವ್ ಲೋಡ್ ಹೋಗಿ ಆ್ಯಡ್, ಇಲ್ಲಿ ಫ್ಲೋರ್ ಲೋಡ್ ಅಗೇನ್, ಇಲ್ಲಿ -1.5, y ರೇಂಜ್ ಫ್ರಮ್ 7.5 ಹೈಟ್ ಅಲ್ಲ ನಮ್ಮದು, 7.5 to 7.5, 0 to 12, 0 to 9.
ಆ್ಯಡ್ ಅಂತ ಕೊಟ್ಬಿಟ್ಟು. ಸೊ ಇದು ಫಸ್ಟ್ ಒನ್ ಅಸೈನ್ ಆಗಿದೆ. ಯಾರು ನೀವು ಕ್ಲಿಕ್ ಮಾಡಿದ್ರೆ ಅದು ಇದು ಬ್ಲೂ ಕಲರಲ್ಲಿರುತ್ತೆ. ಹಾಂ, ಸೆಕೆಂಡ್ ಒನ್ ನಾನು ಈಗ ಅಸೈನ್ ಮಾಡಿದ್ದು ಸೆಕೆಂಡ್ ಒನ್, ಅದು ಬ್ಲೂ ಕಲರಲ್ಲಿ ತೋರಿಸುತ್ತೆ. ಸೊ ಇಷ್ಟು ಲೋಡ್ ನೀವು ಅಸೈನ್ ಮಾಡಬೇಕು ನೋಡಿ. ಆಮೇಲೆ ಇದಾದಮೇಲೆ ನಾನು ಒಂದು ಸಪೋರ್ಟ್ ಒಂದು ಅಸೈನ್ ಮಾಡ್ತೀನಿ ಇದಕ್ಕೆ. ಸಪೋರ್ಟ್ ಮಾಡಿ ಒಂದು ಸೆಲ್ಫ್ ವೇಟ್ ಅಂತ ಬರುತ್ತೆ, ಅದು ಬಂದರೆ ನಿಮ್ಮ ಮಾಡೆಲ್ ಎಲ್ಲ ಮಾಡಿದ್ದೆಲ್ಲ ಕಂಪ್ಲೀಟ್ ಕರೆಕ್ಟ್ ಇರುತ್ತೆ. ಓಕೆ, ನೆಕ್ಸ್ಟ್ ನಾನು ಸಪೋರ್ಟ್ ಅಸೈನ್ ಮಾಡೋಕ್ಕೆ ಗೋ ಟು ಸಪೋರ್ಟ್, ಇಲ್ಲಿ ಸಪೋರ್ಟ್ ಅಂತ ಆಪ್ಷನ್ ಇದೆ, ಇಲ್ಲಿ ಕ್ರಿಯೇಟ್ ಆಪ್ಷನ್, ಫಿಕ್ಸ್ಡ್ ಅಂತ ಇಟ್ಕೊಬಿಡಿ. ಫಿಕ್ಸ್ಡ್ ಏನು ಚೇಂಜಸ್ ಮಾಡೋಕೆ ಹೋಗ್ಬಿಡಿ, ಆ್ಯಡ್ ಅಂತ ಕೊಟ್ಬಿಡಿ ಅಷ್ಟೇ. ಓಕೆ, ಸೊ ಎಷ್ಟು ಅಂತಿದೆ. ಸೊ ಈಗ ನಾನು ಎಲ್ಲ ಕಡೆ ಅಸೈನ್ ಮಾಡಬೇಕು, ಇಲ್ಲಿ ಡಿಫಿಕಲ್ಟ್ ಆಗುತ್ತೆ ನಾನು ಸೆಲೆಕ್ಟ್ ಮಾಡೋಕ್ಕೆ ಹಿಂಗೆ. ಸೊ ಬೆಟರ್ ಏನು ಅಂದರೆ ಬಾಟಮಲ್ಲಿ ಮಾತ್ರ ಫಿಕ್ಸ್ಡ್ ಕೊಡಬೇಕು ಯಾವಾಗಲೂ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಬೆಟರ್ ಏನಂದರೆ ಫ್ರಂಟ್ ವ್ಯೂ ಹೋಗ್ತೀನಿ. ಫ್ರಂಟ್ ವ್ಯೂ ಹೋಗಿ ಹಿಂಗೆ ಸೆಲೆಕ್ಟ್ ಮಾಡಿದ್ರೆ ಹಿಂದೆ ಇರೋದು ಸೆಲೆಕ್ಟ್ ಆಗುತ್ತೆ. ಟೋಟಲ್ ಆಗಿ ಹಿಂದೆ ಆ ಲೆವೆಲಲ್ಲಿ ಇರೋದು ಮಾತ್ರ ಸೆಲೆಕ್ಟ್ ಆಗುತ್ತೆ. ಒಂದು ಸೆಕೆಂಡ್. ಸೊ ನೋಡ್ ಕರ್ಸರ್ ಚೇಂಜ್ ಮಾಡಬೇಕು ನೀವು ಈಗ. ಸೊ ಈಗ ಸೆಲೆಕ್ಟ್ ಆಗಿದೆ. ಹಾಂ, ಸೊ ಇಲ್ಲಿ S2 ಅಂತಿದೆ, ಅಸೈನ್ ಟು ಸೆಲೆಕ್ಟೆಡ್ ನೋಡ್, ಅಸೈನ್ ಎಸ್ ಅಂತ. ಓಕೆ, ನೆಕ್ಸ್ಟ್ ಇಲ್ಲಿ ನಾನು ಇದು ಒಂದು ಚೇಂಜ್ ಮಾಡಿದಿಲ್ಲ, ಅದು ಕಮಾಂಡ್ ಎಡಿಟ್ ನಿಮ್ಗೆ ಚೇಂಜ್ ಆಯ್ತಾ? ಅದು ಇಲ್ಲಲ್ಲ, ಎಡಿಟರ್. ಓಕೆ, ಅದು ನೋಡಿ, ಅದು ಆಗಿಲ್ಲ ಅಂದರೆ ನೋಡೋಣ. ಓಕೆ, ಅದು ಆಗಿಲ್ಲ ಅಂದರೆ ಅದೊಂದು ಇನ್ನೊಂದು ಪ್ರೊಸೀಜರ್ ಹೇಳ್ಬಿಡ್ತೀನಿ ನಿಮಗೆ ಅಲ್ಲಿ ಮಾಡ್ಕೊಂಬಿಡಿ ಬೇಕಾದ್ರೆ. ಇಲ್ಲಿ ಮಟೀರಿಯಲ್ ತೊಗೊಬಿಡಿ, ಇಲ್ಲಿ ಕ್ರಿಯೇಟ್ ಅಂತ ಹೋಗಿ, ಇಲ್ಲಿ ಟೈಟಲ್ M20 ಅಂತ ಕೊಟ್ಬಿಡಿ. ಹಾಂ, ಈ ಒಂದು ಸೆಕೆಂಡ್ ಕಾಂಕ್ರೀಟ್ ಅಂತ ಇಟ್ಕೊಂಡು ಇದನ್ನ ವ್ಯಾಲ್ಯೂಸ್ ನೋಟ್ ಮಾಡ್ಕೋಬೇಕು ಫಸ್ಟ್. ಇಲ್ಲಿ ಇದೆಯಲ್ಲ, ಹಾಂ, ಈ ರೇಂಜ್ ಇದು ಅಪ್ರಾಕ್ಸಿಮೇಟ್ ಈ ಥರ ಬರೀಬೇಕು ನೋಡಿ. ಇದು 2.17 kN/m² ಇದೆ. ಡೆನ್ಸಿಟಿ 0.17 ಅಂತ ಇದು, ಪಾಯ್ಸನ್ಸ್ ರೇಷಿಯೋ 0.17 ಇದೆ, 25 ಇದೆ. ಸೊ ನಾನು ಟೈಪ್ ಮಾಡ್ತೀನಿ ನೋಡಿ, ನೀವು ನೋಡ್ಕೊಂಡು ಹೋಗಿ. ಸೊ ಓಕೆ, ಇನ್ನೊಂದು ಮಾಡಿದ್ದೆ, ಕ್ರಿಯೇಟ್ ಅಂತ ಹೋಗಿ M20 ಅಂತ ಟೈಪ್ ಮಾಡಿಬಿಡಿ. M20 2.236 ಬರ್ತಿದೆ ವ್ಯಾಲ್ಯೂ, 236 e⁻⁷. ಡೆನ್ಸಿಟಿ ಬಂದು ಪಾಯ್ಸನ್ಸ್ ರೇಷಿಯೋ 0.17, ಡೆನ್ಸಿಟಿ ಬಂದು 25. ಹಾಂ, 0.17. ಟೈಪ್ ಆಫ್ ಮಟೀರಿಯಲ್ ಕಾಂಕ್ರೀಟ್ ಅಂತ ಬಿಟ್ಬಿಡಿ. ಹಾಂ, ಆಮೇಲೆ ಇದು FCU ಅಂತ ತೋರಿಸುತ್ತೆ, 20 e⁻3, 20 ಕಾಂಕ್ರೀಟ್, M20 ಕಾಂಕ್ರೀಟ್. ಹಾಂ, FCU ಲಾಸ್ಟ್ ಕಾಂಪ್ರೆಸಿವ್ ಸ್ಟ್ರೆಂತ್ ಇತ್ತಿದೆ. ಹಾಂ, ಈ ಟೈಪ್ ಆಫ್ ಮಟೀರಿಯಲ್ ಕಾಂಕ್ರೀಟ್ ಮಾಡಿದ್ರೆ ಮಾತ್ರ FCU ಅಂತ ಬರುತ್ತೆ. 20 E3. ಹಾಂ, e⁻3. ಓಕೆ ಅಂತ ಕೊಟ್ಟು ಈ M20 ಅಂತ ಇದೆಯಲ್ಲ, ಅಸೈನ್ ಟು ವ್ಯೂ ಅಂತ ಕೊಟ್ಬಿಡಿ. ಹಾಂ, ನೀವು ಕಾಂಕ್ರೀಟ್ ಮಾಡೋ ಬದಲು ಇದು ಮಾಡ್ಬೋದು ನೋಡಿ ನೆಕ್ಸ್ಟ್ ಟೈಮ್. ಹಾಂ, ಬಟ್ ಆ ಟೇಬಲ್ ಮಾಡೋಕ್ಕೆ ನಿಮಗೆ ಮಿನಿಮಮ್ ಐಡಿಯಾ ಇರಬೇಕಷ್ಟೇ. ಈ ಕಾಂಕ್ರೀಟದ ವ್ಯಾಲ್ಯೂನ ತೊಗೊಂಡು ಅದನ್ನು ಅದು ಯಾವ ರೇಂಜಲ್ಲಿದೆ ಅದನ್ನೇ ಸ್ವಲ್ಪ ಚೇಂಜ್ ಆಗ್ತಿರ್ತಾವೆ. 23.56 ಇರೋದು 25 ಆಗುತ್ತೆ. ಇದು 25 ಮಾಡಬೇಕು ಅದನ್ನು. ಇಲ್ಲಿ 2.17 ಇರೋದು 2.236 ಆಗುತ್ತೆ ಅದು. ಸೊ ಇದು ಸ್ವಲ್ಪ ಇವೆರಡೇ ವ್ಯಾಲ್ಯೂ ಕೊಟ್ಟರೆ ಸಾಕು. ಈಗ ನಾನು ಇಲ್ಲಿ ಟೈಪ್ ಮಾಡಿದ್ದೀನಲ್ಲ, ಇಷ್ಟೇ ಸಾಕು. ಇದು ಯಂಗ್ಸ್ ಮಾಡ್ಯುಲಸ್, ಈ ವ್ಯಾಲ್ಯೂ 2.236 e⁻⁷, ಪಾಯ್ಸನ್ಸ್ ರೇಷಿಯೋ 0.17, ಡೆನ್ಸಿಟಿ 25. ಹಾಂ, ಅದು ಕರೆಕ್ಟ್ ಇದೆ ಬಿಟ್ಟು, ಅದು ಎರಡು ಒಂದೇ. ಇದು ಬರೀಬೋದು ಬೇಕಾದ್ರೆ ನೀವು 170 e⁻3 ಬರೆದ್ರೆ ಹಾಗೆ ಬರುತ್ತೆ. FCU 20 e⁻3, ಅದು ಬದಲು ಹಿಂಗೆ ಬರೀಬೋದು, ಅದೇ 20 E3. ಓಕೆ, ಇದು M20 ಏನಿದೆ ಅದನ್ನೇ ಯೂಸ್ ಮಾಡಿ ಬೇಕಾದ್ರೆ ನೆಕ್ಸ್ಟ್ ಟೈಮ್. ಡೈರೆಕ್ಟ್ ನೀವು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಸೀದಾ ಕ್ರಿಯೇಟ್ ಅಂತ ಮಾಡ್ಕೋಬೋದು. ಅಂದರೆ ಅಲ್ಲಿ ಸ್ವಲ್ಪ ಅಲ್ಲ, ಅದು ಓಪನ್ ಆದ ನಿಮ್ದು ಎಡಿಟರ್ ಓಪನ್ ಆಗಲಿಲ್ಲ ಅಂದ್ರೆ ಇದು ಯೂಸ್ ಮಾಡ್ಬೋದು.
ಹಾಂ ಸರ್ ಅದೇ. ಅದು ಓಪನ್ ಆಗುತ್ತೆ, ಬಟ್ ಇದರಲ್ಲಿ ಏನು ನೆಟ್ ಕನೆಕ್ಟ್ ಆದರೆ ಒಂದೊಂದ್ಸಲಿ ಆಗಲ್ಲ, ಅದೇನು ಫ್ರೇಮ್ ವರ್ಕ್ ಮೇಲೆ ಏನೋ ಇರುತ್ತೆ, ಅದು ಫ್ರೇಮ್ ವರ್ಕ್ ಮೇಲೆ ಏನೋ ಇರುತ್ತೆ, ಅದು ನೆಟ್ ಅದು Microsoft.net ಅದು ಫ್ರೇಮ್ ವರ್ಕ್ ಅದೇನೋ ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಮಾಡ್ತಿರ್ಬೋದು. ಸೊ ಈಗ ಅಸೈನ್ ಆಗಿದೆ. ಪ್ರಾಪರ್ಟೀಸಲ್ಲಿ ಸ್ವಲ್ಪ ವೆರಿಫೈ ಮಾಡ್ಕೋಬೇಕು. ಇಲ್ಲಿ ಕಾಂಕ್ರೀಟ್ ಅಂತಿದೆ, ಇಲ್ಲಿ ಬೇರೆ ಆಗಿದೆ, ಇದನ್ನ ಡಬಲ್ ಕ್ಲಿಕ್ ಮಾಡಿಬಿಡಿ. ಚೇಂಜ್ ದಿಸ್ 1 to M20 ಚೇಂಜ್ ಅಂತ ಕೊಟ್ಬಿಡಿ. ಇದು ಏನಿದೆ ಇದನ್ನು ಹೋಗಿ ಮಟೀರಿಯಲ್ ಚೇಂಜ್ ದಿಸ್ 1 to M20. ಅದು ವರ್ಕ್ ಆಗಲಿಲ್ಲ ಅಂದರೆ ಈ ಥರ ಬನ್ನಿ ಅಷ್ಟು, ಇಲ್ಲಾಂದರೆ ಕಾಂಕ್ರೀಟಲ್ಲೇ ಮಾಡ್ಬೋದು. ಇದು ಗೊತ್ತಾಯ್ತಲ್ಲ ನಿಮಗೆ? ಓಕೆ, ನೆಕ್ಸ್ಟ್ ಕಮಾಂಡ್ ಅಂತ ಹೋಗಿ ಅನಾಲಿಸಿಸ್, ಪರ್ಫಾರ್ಮ್ ಅನಾಲಿಸಿಸ್. ಇದು ಓಕೆ ಅಂತ ಕೊಟ್ಬಿಡಿ. ಆರ್ ನೋ ಪ್ರಿಂಟರು ಕೊಡಿ, ನೋ ಪ್ರಿಂಟರ್ ಕೊಡಿ, ಓಕೆ ನೋಡಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಅನಲೈಸ್, ರನ್ ಅನಾಲಿಸಿಸ್. ಓಕೆ, ಒಂದೇನೋ ಎರರ್ ಬರ್ತಿದೆ, ನೋಡೋಣ ಅದೇನಿದೆ ಅಂತ. ಅದು ಅದೇ, ಅದು ನಾವು ಇದು ಯೂಸ್ ಮಾಡಲಿಲ್ಲ ಅಂತ ಹಿಂಗೆ ಬಂದ್ಬಿಡುತ್ತೆ. ಅದು ಟೈಪ್ ಕಾಂಕ್ರೀಟ್ ಅಂತ ಟೈಪ್ ಮಾಡಬಾರ್ದು ಅಷ್ಟೇ. ಇದಕ್ಕೆ ನಾನು ಯೂಸಲ್ಲಿ ಯೂಸ್ ಮಾಡಲ್ಲ, ಅದಕ್ಕೆ ಮಟೀರಿಯಲ್ ಕಾಂಕ್ರೀಟ್ ಅಂತ ಯೂಸ್ ಮಾಡ್ತಿದ್ದೆ ನಾನು. ನೋಡೋಣ, ಹಾಂ ಅದು ಕರೆಕ್ಟಾಗಿ ರಾಂಗ್ ಮಾಡ್ಕೊಳ್ಳಲ್ಲ. ಅದು ಇದನ್ನ ತೆಗೆದುಬಿಡಿರಿ, ನಾನು ನಾಟ್ ಸ್ಪೆಸಿಫೈಡ್ ಅಂತ ಕೊಟ್ಟು ನೋಡೋಣ ಏನಾಗುತ್ತೆ. ನೋಡೋಣ ನಿಮ್ಮ ಅದು ಈ ಥರ ಪ್ರಾಬ್ಲಮ್ ಇದೆ ಅದ್ರದ್ದು ಕ್ರಿಯೇಟ್ ಮಾಡೋದ್ರದ್ದು. ಸೊ ಇಲ್ಲ ಮತ್ತೆ ಹಂಗೆ ಇದೆ. ಓಕೆ, ಇದರಲ್ಲೇ ಮಾಡ್ಕೊಂಡ್ಬಿಡಿ ಅದನ್ನು. ಇದು ಏನೋ ರಾಂಗ್ ಆಗ್ತಿದೆ, ಡೈರೆಕ್ಟಾಗಿ ಮಾಡೋದು ಬೆಟರ್ ಅನ್ಸುತ್ತೆ. ಅದು ಇದು ಏನೋ ಅದು ಸ್ವಲ್ಪ ಮಿಸ್ಟೇಕ್ ಇದೆ ಅವಾಗಿಂದ, ಆ ವರ್ಷನಲ್ಲಿ ಏನೋ, ಈ ವರ್ಷದ ಒಟ್ಟಲ್ಲಿ ಅದು ಮಟೀರಿಯಲ್ ಬಗ್ಗೆ ಏನೋ ಮಿಸ್ಟೇಕ್ ಇದೆ. ಡಿಲೀಟ್ ಮಾಡ್ಕೊಂಬಿಡಿ, ಇನ್ನೊಂದು ಕಾಂಕ್ರೀಟೇ ಅಸೈನ್ ಮಾಡಿಬಿಡಿ. ಅಸೈನ್ ಟು ಅಸೈನ್. ಮತ್ತು ಪ್ರಾಪರ್ಟೀಸಲ್ಲಿ ಹೋಗಿ ನೀವು ಚೇಂಜ್ ಮಾಡಬೇಕು ಇದನ್ನ. ಅದೇನೋ ಪ್ರಾಬ್ಲಮ್ ಇದೆ, ಇಲ್ಲ ಬಿಗಿನಿಂಗಿಂದನೇ ಪ್ರಾಬ್ಲಮ್ ಇದೆ ಅದು. ಇದಕ್ಕೆ ನಾನು ಅದನ್ನು ಯೂಸಲಿ ಮಾಡಿಸಲ್ಲ ಮಟೀರಿಯಲ್ನ, ಆ ಸ್ಟೆಪ್ನ ಅದಕ್ಕೆ ನಾನು ಮಾಡಿಸಿರಲ್ಲ ಯೂಸಲಿ. ಅದು ಆ ಥರ ಮಿಸ್ಟೇಕ್ ಇದೆ ಇಲ್ಲಿ ಅಲ್ಲಿ. ಓಕೆ, ಅನಲೈಸ್. ಹಾಂ, ಎಡಿಟ್ ಮಾಡೋದೇ ಬೆಟರ್ ಇದೆ ಆ್ಯಕ್ಚುಲಿ. ಸೊ ಎಡಿಟ್ ನಾನು ಹೋಗ್ತೀನಿ ನೋಡಿ, ಇಲ್ಲಿ ಎಡಿಟ್ ಅಂತ ಹೋಗಿ ನೀವು ನೋಡಿ ಟ್ರೈ ಮಾಡಿ. ಆಮೇಲೆ ಆಫ್ಲೈನ್ ಇದ್ದಾಗ ಎಡಿಟ್ ಇನ್ಪುಟ್ ಕಮಾಂಡ್ ಫೈಲ್. ಓಕೆ, ಇಲ್ಲಿ ನಮಗೆ ಡಿಫೈನ್ ಮಟೀರಿಯಲ್ ಅಂತ ಬರುತ್ತೆ. ಇಲ್ಲಿ ನೋಡಿ 2.236 ಅಂತಿದೆ, ಇದೇ ವ್ಯಾಲ್ಯೂ ಕರೆಕ್ಟ್ ಇದೆ. ಡೆನ್ಸಿಟಿ 25. ಸೊ ಇದೆಲ್ಲ ಆಲ್ರೆಡಿ ಡಿಫೈನ್ ಆಗಿದೆ. ಸ್ವಲ್ಪ ಏನೋ ಹಾಂ ಅದೇನೋ ಮಿಸ್ಟೇಕ್ ಆಗಿದೆ ಬರೋದು, ಅದು ಕರೆಕ್ಟಾಗಿ ತೊಗೊಂಡಿಲ್ಲ, ಅದೇನೇನೋ ತೊಗೊಂಡಿದೆ. ಒಂದು ಸೆಕೆಂಡು, ಇದನ್ನು ಕರೆಕ್ಟಾಗಿ ಡಿಲೀಟ್ ಮಾಡಿಬಿಡ್ತೀನಿ ನಾನು. ಈ ಥರ ಇರುತ್ತೆ ನೋಡಿ. ಸೇವ್ ಮಾಡಿ, ನಮ್ಗೆ ತೋರಿಸ್ತೀನಿ ತಡೀರಿ ಇದನ್ನು. ಸೊ ಎಡಿಟ್ ಹೋಗಿ, ಎಡಿಟ್ ಇನ್ಪುಟ್ ಕಮಾಂಡ್ ಫೈಲ್, ಡಿಫೈನ್ ಮಟೀರಿಯಲ್. ಇಲ್ಲಿ ಡಿಫೈನ್ ಮಟೀರಿಯಲ್ ಈ ವ್ಯಾಲ್ಯೂ 2.236, 0.17, ಡೆನ್ಸಿಟಿ 25. ಹಾಂ, ಇದೇ ಈ ಸ್ಟ್ರೆಂತ್ ಏನಿದೆ ಬಿಟ್ಬಿಡಿ, ಅದೇನು ಬರಲ್ಲ, ಅದೇನು ಮ್ಯಾಟ್ರ್ ಆಗಲ್ಲ ಇದರಲ್ಲಿ. ಇದು ಸೇವ್ ಕೊಟ್ಬಿಡಿ ಅಷ್ಟೇ, ಫೈಲ್ ಸೇವ್. ಇಲ್ಲಿ ಸೇವ್ ಆಪ್ಷನ್ ಬರುತ್ತೆ, ಫೈಲ್ ಸೇವ್ ಅಂತ ಕೊಟ್ಬಿಡಿ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಇದಾದಮೇಲೆ ಅನಲೈಸಿಸ್ ಮಾಡ್ಬೋದು. ಅನಲೈಸ್, ರನ್ ಅನಲೈಸಿಸ್. ನೋಡಿ, ಅದು ಎರರ್ ನಮ್ದೇನೂ ಇಲ್ಲ ಆ್ಯಕ್ಚುಲಿ. ಸ್ವಲ್ಪ ಅದೇನೋ ಪ್ಯಾರಾಮೀಟರ್ಸಲ್ಲಿ ಏನೋ ರಾಂಗ್ ಆಗುತ್ತೆ ಮಟೀರಿಯಲ್ ಮಾಡಬೇಕಾದ್ರೆ. ಅದು ಯೂಸಲಿ ಮಿಸ್ಟೇಕ್ ಆಗುತ್ತೆ, ಅದಕ್ಕೆ ಸುಮ್ಮನೆ ಕಾಂಕ್ರೀಟ್ ಕೊಟ್ಟು ಅದನ್ನ ವ್ಯಾಲ್ಯೂ ಚೇಂಜ್ ಮಾಡೋದು ಬೆಟರ್ ಸೊಲ್ಯೂಷನ್. ಓಕೆ, ನೆಕ್ಸ್ಟ್ ಇಲ್ಲಿ ಗೋ ಟು ಪೋಸ್ಟ್ ಪ್ರೊಸೆಸಿಂಗ್ ಮೋಡ್ ಅಂತ ಹೋಗಿ. ಓಕೆ, ಈಗೇನಿದೆ, ಓಕೆ ಇದನ್ನೇನಿದೆಯಲ್ಲ DL+LL ಅಥವಾ ಸರ್ವಿಸ್ ಎರಡರಲ್ಲಿ ಒಂದು ಯಾವ್ದಾರು ಇಟ್ಕೊಂಡು ಓಕೆ ಅಂತ ಕೊಟ್ಬಿಡಿ ಇಲ್ಲಿ. ಓಕೆ, ಇಲ್ಲಿ ಹೋಗಿ ನೀವು ರಿಯಾಕ್ಷನ್ ಅಂತ ಚೆಕ್ ಮಾಡಬೇಕು ಇಲ್ಲಿ. ಸೊ ರಿಯಾಕ್ಷನಲ್ಲಿ ಇಲ್ಲಿ ಸ್ಟ್ಯಾಟಿಕ್ ಚೆಕ್ ಅಂತ ಬರುತ್ತೆ, ನಿಮ್ಗೆ ಇದೇ ವ್ಯಾಲ್ಯೂಸ್ ಬರಬೇಕು ನೋಡಿ, ಇಲ್ಲಿದೆಯಲ್ಲ FI ಅಲ್ಲಿ ಫಾರ್ ಇದು ಡೆಡ್ ಲೋಡ್ ಕೇಸ್ ನಂಬರ್ 1. ಇದು ಡೆಡ್ ಲೋಡಲ್ಲಿ ನಾವು 2105 ವ್ಯಾಲ್ಯೂಸ್ ಇದನ್ನು ಹಾಕಿ ಅಸೈನ್ ಮಾಡಿದ್ದೀವಿ. ಲೈವ್ ಲೋಡಲ್ಲಿ 594 ಲೋಡ್ ಅಸೈನ್ ಮಾಡಿದ್ದೀವಿ.
ಸೊ ಈ ಲೋಡ್ ನಿಮಗೆ ಇದ್ರಲ್ಲಿ ಈ ಸ್ಟ್ಯಾಟಿಕ್ ಚೆಕ್ ಬಂದರೆ ನೀವು ಇಲ್ಲಿವರೆಗೂ ಮಾಡಿದ್ದೆಲ್ಲ ಕರೆಕ್ಟು. ಓಕೆ ಇದು ಆದರೆ ಇದು ಸಾಫ್ಟ್ವೇರ್ ಹಂಗೆ ಇದೆ, ಬರೀ ನ್ಯೂಮರಿಕಲ್ಸ್ ಇದ್ರ ಮೇಲೆ ಡಿಸ್ಪ್ಲೇ ಮೇಲೆ ಅನ್ನೋಕ್ಕಿಂತ ನ್ಯೂಮರಿಕಲ್ಸ್ ಕರೆಕ್ಟ್ ವ್ಯಾಲ್ಯೂಸ್ ಕರೆಕ್ಟ್ ಬಂದರೆ ಆವಾಗ ಇದು ಕರೆಕ್ಟ್. ಈಗ ಗೊತ್ತಾಯ್ತಲ್ಲ ಇದು? ಹಾಂ ಸರ್. ಹಾಂ, ಇದು ಟ್ರೈ ಮಾಡ್ತೀರಾ ನೀವು? ಈಗ ಹೇಳ್ತೀನಿ ನಾನು. ಹಾಂ ಸರ್. ಹಾಂ ಸರ್, ಇವಾಗ ಶೇರ್ ಮಾಡ್ತೀನಿ. ಈಗ ನಾನು ಸ್ಟಾಪ್ ಮಾಡಲಾ, ಮತ್ತೆ ಆಮೇಲೆ ಮಾಡ್ಕೊಳ್ಳೋಣ? ಹಾಂ ಸರ್, ಪರವಾಗಿಲ್ಲ. ಬೇಕಿದ್ರೆ ನೆಕ್ಸ್ಟ್ ಕ್ಲಾಸಲ್ಲೂ ಮಾಡ್ಬೋದು. ಅಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಈಗ ಒಂದು ಟೈಮ್ ನೀವು ಇದನ್ನ ಮಾಡಿಬಿಡಿ, ಅಂದರೆ ನೆಕ್ಸ್ಟ್ ಕ್ಲಾಸ್ ಹೋಗಕ್ಕೆ. ಹಾಂ ಸರ್, ಇದು ಶೇರ್ ಮಾಡಿಬಿಟ್ಟು ನಾನು